सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ ಮತ್ತು ಶ್ರೀ ಶ್ರೀನಿವಾಸ ದೇವಸ್ಥಾನ ರಾಮಕೃಷ್ಣನಗರ ಈ ಒಂದು ಜ್ಞಾನ ಯಜ್ಞಶಾಲೆಗೆ ಎಲ್ಲರಿಗೂ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ದಿ ಗ್ರೇಟ್ನೆಸ್ ಆಫ್ ಶ್ರೀ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಅಂತಂದಾಗ ಪರಮಾತ್ಮ ಭಗವಂತನ ಸಹಸ್ರಾರು ನಾಮಗಳನ್ನು ನಮಗೆ ಸಿಕ್ಕಿರೋ ಈ ಒಂದು ಗಂಟೆಯ ಅವಕಾಶದಲ್ಲಿ ಅದನ್ನು ಪೂರ್ಣ ಮಾಡೋಕ್ಕಾಗೋದಿಲ್ಲ. ಸೊ ಎಷ್ಟು ಸಾಧ್ಯವೋ ವಾಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಶ್ರೀ ವಿಷ್ಣು ಸಹಸ್ರನಾಮ, ಅದರ ಬಗ್ಗೆ ಒಂದು ಸಣ್ಣ ಪರಿಚಯ, ಅದರ ಪ್ರಯತ್ನವನ್ನು ಮಾಡೋಣ. ಮನುಷ್ಯನಿಗೆ ಅವನ ಬದುಕು ಅಂತ ಹೇಳಿದಾಗ ಅವನ ಮುಂದೆ ಎರಡು ಆಯ್ಕೆಗಳಿರುತ್ತೆ. ಒಂದು, ಅವನು ಲೌಕಿಕದ ಬದುಕನ್ನು ಆಯ್ಕೆ ಮಾಡ್ಕೋಬಹುದು, ಅಥವಾ ಆಧ್ಯಾತ್ಮದ ಬದುಕನ್ನು ಅವನು ಆಯ್ಕೆ ಮಾಡ್ಕೋಬಹುದು. ಸೊ ಲೌಕಿಕದ ಬದುಕು ಅಂತ ಹೇಳಿದಾಗ ಅಲ್ಲಿ ಜೀವನ ಮಾಡಬೇಕು ಅಂತಂದರೆ ಅವನಿಗೆ ರೀಸನಿಂಗ್ ಅಥವಾ ಲಾಜಿಕ್ ಅಂತ ಹೇಳ್ತಾರೆ, ಅಂದರೆ ಕೆಲವು ತರ್ಕ, ಈ ಆಧಾರದ ಮೇಲೆ ಅವನು ತನ್ನ ಜೀವನವನ್ನು ನಡೆಸಬಹುದು. ಅದನ್ನು ಬದುಕು ಕಟ್ಟಿಕೊಳ್ಳೋದು ಅಂತ ಹೇಳ್ತಾರೆ. ಆದರೆ ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ, ಆಧ್ಯಾತ್ಮದ ಜೀವನ ಅಂತ ಹೇಳಿದಾಗ ಅಲ್ಲಿ ರೀಸನಿಂಗ್ ಅನ್ನುವಂತಹದ್ದಾಗಲಿ ಅಥವಾ ಲಾಜಿಕಲ್ ಅನಾಲಿಸಿಸ್ ಅನ್ನುವಂತಹದ್ದಾಗಲಿ ಅದು ಉಪಯೋಗಕ್ಕೆ ಬರೋದಿಲ್ಲ. ಇಲ್ಲಿ ಸಾಧನೆ ಅಥವಾ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಜೀವನ ಅಂತ ಹೇಳಿದಾಗ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಸಾಧನೆ. ನಿರಂತರವಾಗಿ ಸಾಧನೆಯನ್ನು ಮಾಡಬೇಕು. ಸಾಧನೆ ಅಂತ ಹೇಳಿದಾಗ ಅದೊಂದು ರೀತಿಯ ಕರ್ಮ ಕೂಡ ಅಲ್ಲ. ಯಾಕೆ ಅಂತಂದರೆ ಸಾಧನೆ ಅಂತ ಹೇಳಿದಾಗ ಅದನ್ನು ಯಾಕೆ ನಿರಂತರ ಅಂತ ಹೇಳ್ತಾರೆ ಅಂತಂದರೆ ಅಂತರ ಅನ್ನುವಂತಹದ್ದೇ ಅಲ್ಲಿ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಶ್ರೀರಾಮ 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 ಅಂತ ಹೇಳಿದ್ರೆ ಪ್ರತಿ ಬಾರಿ ಒಂದು ಶ್ರೀರಾಮ ಮುಗಿದು ಮತ್ತೊಂದು ಶ್ರೀರಾಮ ಪ್ರಾರಂಭ ಆಗೋದಕ್ಕೆ ಮುಂಚೆ ದೇರ್ ಈಸ್ ಎ ಗ್ಯಾಪ್. ಆದರೆ ನಿರಂತರ ಅಂತ ಹೇಳಿದಾಗ ಅಲ್ಲಿ ಅಂತರ ಅನ್ನುವಂತಹದ್ದೇ ಇಲ್ಲ. ಸೊ ಭಗವಂತನ ಸಾಧನೆ ಆಗಬೇಕು, ಆಧ್ಯಾತ್ಮದ ಜೀವನ ನಡೆಸಬೇಕು ಅಂತಂದರೆ ಈ ಸಾಧನೆ ಎನ್ನುವಂತಹದ್ದು ಅಲ್ಲಿ ಅಂತರ ಅನ್ನುವಂತಹದ್ದನ್ನು ಕಂಡುಕೊಳ್ಳದೆ ನಿರಂತರವಾದ ಪ್ರಯತ್ನ, ಅಲ್ಲಿ ಪರಿಶ್ರಮವನ್ನು ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಫೈತ್ ಅನ್ನುವಂತಹದ್ದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನಾನು ಸಾಧನೆ ಮಾಡ್ತಾ ಇದ್ದೀನಿ, ನನಗೆ ಇನ್ನೂ ಏನೂ ಸಿಕ್ಕೇ ಇಲ್ವಲ್ಲ, ಸೊ ಅದು ಭಗವಂತನ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ತಂದುಕೊಡುತ್ತೆ. ಇಲ್ಲಿ ನಾನು ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ನಾನು ಸಾಧನೆಯನ್ನು ಮಾಡ್ತಾ ಇದ್ದೀನಿ, ಭಗವಂತನಿಗೆ ಗೊತ್ತು ಯಾವಾಗ ಅನುಗ್ರಹ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವಾಗ ಅನುಗ್ರಹ ಮಾಡಿದ್ರೆ ಅವನಿಗೆ ಅದು ಉಪಯೋಗ ಆಗುತ್ತೆ ಎನ್ನುವಂತಹದ್ದು ಭಗವಂತನಿಗೆ ಗೊತ್ತು. ಸೊ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಸಾಧನೆ ಅಂತ ಹೇಳಿದಾಗ ಬಹಳ ದೊಡ್ಡದಾದ ನಂಬಿಕೆ, ಫೇತ್ ಅನ್ನುವಂತಹದ್ದು ಇರಬೇಕು. ಭಗವಂತ ಅನ್ನೋನು ಒಬ್ಬ ಇದ್ದಾನೆ, ಅವನು ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾನೆ. ಅದರಿಂದ ಈ ಒಂದು ಆಧ್ಯಾತ್ಮದ ಜೀವನ ಅಂತ ಹೇಳಿದಾಗ ಇಲ್ಲಿ ರೀಸನಿಂಗ್ ಅನ್ನುವಂತಹದ್ದಾಗಲಿ ಅಥವಾ ಲಾಜಿಕಲ್ ಅನಾಲಿಸಿಸ್ ಅನ್ನುವಂತಹದ್ದಾಗಲಿ ಅದು ಇಟ್ ವಿಲ್ ನಾಟ್ ಅಸಿಸ್ಟ್. ನಮ್ಮ ಕಠೋಪನಿಷತ್ನಲ್ಲಿ ಒಂದು ಕಡೆ ದಿ ಲಾರ್ಡ್ ಯಮರಾಜ ಏನು ಹೇಳ್ತಾನೆ ಅಂತಂದರೆ ನೈಷ ತರ್ಕೇಣ ಮತಿರಾಪನೇಯ ಅಂತ ಹೇಳ್ತಾನೆ. ಈ ಆತ್ಮಜ್ಞಾನ ಅನ್ನುವಂತಹದ್ದು ಇದನ್ನು ಆತ್ಮವಿದ್ಯೆ ಅಂತ ಹೇಳ್ತಾರೆ, ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ, ಅಥವಾ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ.
ಈ ಒಂದು ಆತ್ಮಜ್ಞಾನವನ್ನು ನಾವು ಪಡ್ಕೋಬೇಕು ಅನ್ನುವಂತಹದ್ದಾದರೆ ಅದು ತರ್ಕದಿಂದ ಪಡೆಯುವಂತಹದ್ದಲ್ಲ. ಇಟ್ ಈಸ್ ಬಿಯಾಂಡ್ ಲಾಜಿಕ್. ಅಲ್ಲಿ ಯಾವ ರೀತಿಯಿಂದ ಕೂಡ ತರ್ಕ ನಮಗೆ ಅಸಿಸ್ಟ್ ಮಾಡೋದಿಲ್ಲ. ಸೊ ಟು ಪ್ರಾಕ್ಟೀಸ್ ದಿಸ್ ಪರಮಾತ್ಮ ಆರಾಧನಾ, ಭಗವಂತನ ಆರಾಧನೆಯನ್ನ ನಾನು ಅಭ್ಯಾಸ ಮಾಡ್ತೀನಿ ಅಂತಂದಾಗ ಇಲ್ಲಿ ಬೇಕಾಗಿರುವಂತಹದ್ದು ಬಹಳ ಮುಖ್ಯವಾಗಿ ಫೇತ್. ಅದನ್ನು ನಾವು ಶ್ರದ್ಧೆ ಅಂತ ಹೇಳ್ತೀವಿ. ಸೊ ದಿಸ್ ಪರಮಾತ್ಮ ಆರಾಧನಾ, ಫೇತ್, ದಟ್ ಈಸ್ ದಿ ಬೇಸಿಸ್ ಅಂಡ್ ದಿಸ್ ಈಸ್ ದಿ ಬಿಗಿನಿಂಗ್ ಆಫ್ ಅವರ್ ಲೈಫ್. ನಮ್ಮ ಆಧ್ಯಾತ್ಮ ಜೀವನ ಪ್ರಾರಂಭ ಆಗಿದೆ, ನಾನಿಲ್ಲಿ ಸಾಧನೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಅಂತಂದಾಗ ಇಲ್ಲಿ ಫೇತ್ ಅನ್ನುವಂತಹದ್ದು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಾವು ಪರಮಾತ್ಮ ಅಂತ ಹೇಳಿದಾಗ ಅವನು ಈಶ್ವರ ಆಗಿರಬಹುದು, ಮಹಾವಿಷ್ಣು ಆಗಿರಬಹುದು, ಅಥವಾ ನನ್ನ ಆರಾಧ್ಯ ದೈವ ಅಂತ ಹೇಳಿ ಅವನು ಶ್ರೀರಾಮಚಂದ್ರನಾಗಿರಬಹುದು, ಅಥವಾ ಜಗದ್ಗುರು ಶ್ರೀಕೃಷ್ಣ ಕೂಡ ಆಗಿರಬಹುದು. ಒಟ್ಟಿನಲ್ಲಿ ನಾವು ಯಾವ ಭಗವಂತನನ್ನ ಆರಾಧನೆಯನ್ನು ಮಾಡ್ತೀವಿ ಆ ಭಗವಂತನನ್ನ ಹೀ ಈಸ್ ಮೈ ಇಷ್ಟ ದೈವ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟೇಜ್, ನಾನು ಈ ಒಂದು ಆಧ್ಯಾತ್ಮ ಜೀವನದಲ್ಲಿ ನಾನು ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮೊದಲನೇ ಹಂತ ಯಾವುದು ಅಂತಂದ್ರೆ ಅಲ್ಲಿ ವಿ ಹ್ಯಾವ್ ಟು ಪ್ರಾಕ್ಟೀಸ್ ದಿ ಸಾಧನಾ. ಪರಮಾತ್ಮ ಜ್ಞಾನ ಅನ್ನುವಂತಹದ್ದು ಈಸ್ ನಾಟ್ ರಿಕ್ವೈರ್ಡ್. ಪ್ರಾರಂಭದಲ್ಲಿ ಪರಮಾತ್ಮ ಜ್ಞಾನ ಅನ್ನುವಂತಹದ್ದು ನಮ್ಮ ಎಣಿಕೆಗೆ ಸಿಗದೇ ಇರುವಂತಹದ್ದು. ನಾವು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಪರಮಾತ್ಮನ ಜ್ಞಾನ ನನಗೆ ಬೇಕು, ಆಮೇಲೆ ನಾನು ಪೂಜೆ ಮಾಡ್ತೀನಿ, ಆಮೇಲೆ ಆರಾಧನೆ ಮಾಡ್ತೀನಿ, ನನಗೆ ಫಸ್ಟ್ ಈ ಪರಮಾತ್ಮ ಜ್ಞಾನ ಬೇಕು, ವಾಟ್ ಈಸ್ ಭಗವಂತ, ಈ ರೀತಿ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಭಗವಂತನ ಆರಾಧನೆಯನ್ನು ಮಾಡ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಪ್ರಾರಂಭದಲ್ಲಿ ನಾನು ಭಗವಂತನ ಆರಾಧನೆಯನ್ನು ಮಾಡ್ತೀನಿ ಅಂತಂದಾಗ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನಂಬಿಕೆ, ಫೇತ್. ದೆರ್ ಈಸ್ ಎ ಭಗವಂತ, ಹಿ ವಿಲ್ ಪ್ರೊಟೆಕ್ಟ್ ಮೀ, ಹಿ ವಿಲ್ ಟೇಕ್ ಕೇರ್ ಆಫ್ ಮೀ. ಸೊ ನನ್ನನ್ನು ರಕ್ಷಣೆ ಮಾಡುವಂತಹದ್ದು ಭಗವಂತ, ಅದು ನನ್ನ ಕೆಲಸ ಅಲ್ಲ. ನಾನು ಕೇವಲ ನನ್ನ ಸಾಧನೆಯಲ್ಲಿ ನಾನು ತೊಡಕೋಬೇಕು. ಆದ್ರಿಂದ ಫಸ್ಟ್ ಸ್ಟೇಜ್ ಅಂತ ಅಂದಾಗ ಅಲ್ಲಿ ಪರಮಾತ್ಮ ಜ್ಞಾನ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಸೊ ದೇವರು ಅಂತಂದ್ರೆ ಯಾರು, ಅವನು ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ? ಸಾಮಾನ್ಯವಾಗಿ ನಾವು ನೋಡಿದಾಗ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಇಷ್ಟ ದೈವನಾಗಿ ಕಂಡು ಬರ್ತಾನೆ. ನನಗೆ ಈಶ್ವರ ಇಷ್ಟ, ಅವನು ನನ್ನ ಇಷ್ಟ ದೈವ ಅಂತ ಹೇಳಿದ್ರೆ ಮತ್ತೊಬ್ಬ ಹೇಳ್ತಾನೆ ನನಗೆ ಶ್ರೀರಾಮಚಂದ್ರ ಇಷ್ಟ ದೈವ, ಮತ್ತೊಬ್ಬ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ನನ್ನ ಇಷ್ಟ ದೈವ. ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಇಷ್ಟ ದೈವ ಇರ್ತಾನೆ. ಹಾಗಾದ್ರೆ ಹೂ ಈಸ್ ಆಕ್ಚುಲಿ ಗ್ರೇಟ್? ಮಹಾಮಹಿಮವಂತನಾದ ಆ ಭಗವಂತ ಯಾರು? ನೀನು ಈಶ್ವರ ಅಂತ ಹೇಳ್ತೀಯ, ಮತ್ತೊಬ್ಬ ಶ್ರೀರಾಮ ಅಂತ ಹೇಳ್ತಾನೆ, ಇಲ್ಲೊಬ್ಬ ಶ್ರೀಕೃಷ್ಣ ಅಂತ ಹೇಳ್ತಾನೆ. ಸೊ ಹೂ ಈಸ್ ಆಕ್ಚುಲಿ ಗ್ರೇಟ್ ಅಂಡ್ ಹೂ ಕ್ಯಾನ್ ಬಿ ಕಾಲ್ಡ್ ಸರ್ವಶಕ್ತ? ಸೊ ಇಷ್ಟೊಂದು ಜನ ದೇವರ ಹೆಸರುಗಳನ್ನ ನೀನು ಹೇಳ್ತಾ ಇದೆಯಲ್ಲ, ಇಷ್ಟೊಂದು ಜನ ಈ ದೇವರುಗಳಲ್ಲಿ ನಿಜವಾಗ್ಲೂ ಸರ್ವಶಕ್ತ ಯಾರು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಪ್ರಾರಂಭದಲ್ಲಿ ನಾನು ಭಗವಂತನನ್ನ ಆರಾಧನೆ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಅವನನ್ನ ಭಕ್ತಿ ಮಾಡ್ತೀನಿ ಅಂತಂದಾಗ ನಥಿಂಗ್ ಆಫ್ ದಿಸ್ ಜ್ಞಾನ ಇಸ್ ರಿಕ್ವೈರ್ಡ್. ಪರಮಾತ್ಮ ಅಂತ ಒಬ್ಬ ದೇವ ಇದ್ದಾನೆ, ಅವನು ನನ್ನ ರಕ್ಷಣೆಯನ್ನು ಮಾಡ್ತಾನೆ. ಸೊ ವಿತ್ ದಟ್ ಫೇತ್ ವಿ ಹ್ಯಾವ್ ಟು ಸ್ಟಾರ್ಟ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಬಿಕಾಸ್ ಇಟ್ ಈಸ್ ದಿ ಧರ್ಮ ಆಫ್ ದಿ ಭಗವಂತ ದಟ್ ಹಿ ವಿಲ್ ಪ್ರೊಟೆಕ್ಟ್. ಸೃಷ್ಟಿಯನ್ನ ಕ್ರಿಯೇಟ್ ಮಾಡಿರುವಂತಹ ಭಗವಂತ ಸೃಷ್ಟಿಯಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರನ್ನ ರಕ್ಷಣೆ ಮಾಡೋದಕ್ಕೆ ನಾವು ಅವನಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಹಿ ವಿಲ್ ಟೇಕ್ ಕೇರ್. ಸೊ ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ವಿ ಶುಡ್ ಹ್ಯಾವ್ ವೆನ್ ವಿ ಸ್ಟಾರ್ಟ್ ಅವರ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ಪರಮಾತ್ಮ ಜ್ಞಾನ ಇಸ್ ನಾಟ್ ರಿಕ್ವೈರ್ಡ್ ಇನ್ ದಿ ಬಿಗಿನಿಂಗ್. ಜಸ್ಟ್ ಒಂದು ಫೇತ್, ಭಗವಂತ ಇದ್ದಾನೆ ಅನ್ನುವಂತಹ ಒಂದು ನಂಬಿಕೆ, ನಾವು ಸ್ಪಿರಿಚುವಲ್ ಪ್ರಾಕ್ಟೀಸ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಸೊ ಈಗ ನನಗೆ ಇದರ ಬಗ್ಗೆ ಪರಮಾತ್ಮ ಜ್ಞಾನ ಇಲ್ಲ, ನನಗೆ ಈ ಒಂದು ವಿಚಾರದಲ್ಲಿ ಹೆಚ್ಚು ತಿಳಿದಿಲ್ಲ, ನಾನು ವೇದ ಉಪನಿಷತ್ಗಳನ್ನ ತಿಳ್ಕೊಂಡಿಲ್ಲ, ನನಗೆ ಭಗವಂತ ಅಂತ ಒಬ್ಬ ಇದ್ದಾನೆ, ನಾನು ಅವನನ್ನು ಪೂಜೆ ಮಾಡಕ್ಕೆ ಇಷ್ಟಪಡ್ತೀನಿ, ಅವನನ್ನು ನಾನು ಭಕ್ತಿ ಮಾಡ್ತೀನಿ, ಅವನನ್ನು ನಾನು ಆರಾಧನೆ ಮಾಡ್ತೀನಿ. ಸೊ ದಿಸ್ ಫೇತ್ ಈಸ್ ಸಫಿಷಿಯಂಟ್. ಸೊ ಇದರ ಜೊತೆಗೆ ಸ್ವಲ್ಪವಾದ ಒಂದು ಜ್ಞಾನ, ಬೇಸಿಕ್ ಇನ್ಫಾರ್ಮೇಶನ್, ದೇವರು ಒಬ್ಬ ಇದ್ದಾನೆ, ಅದೊಂದು ಶಕ್ತಿ,
ಅವನು ವ್ಯಕ್ತಿಯೋ ಶಕ್ತಿಯೋ ನನಗಿನ್ನೂ ಅರ್ಥ ಆಗಿಲ್ಲ. ಆದರೆ ಅದು ಶಕ್ತಿಯಾಗಿರಬಹುದು, ವ್ಯಕ್ತಿಯಾಗಿರಬಹುದು, ಭಗವಂತ ಅನ್ನೋನೊಬ್ಬ ಇದ್ದಾನೆ. ಸೊ ಅವನನ್ನು ನಾನು ಪೂಜೆ ಮಾಡ್ತೀನಿ, ಅಷ್ಟು ಸಾಕು ಪ್ರಾರಂಭದಲ್ಲಿ. ದಟ್ ಈಸ್ ಕಾಲ್ಡ್ ಫೇತ್. ಅವನು ವ್ಯಕ್ತಿಯೋ ಶಕ್ತಿಯೋ ಅವನೊಬ್ಬ ಇದ್ದಾನೆ, ಅವನು ನೋಡ್ಕೋತಾ, ಅವನು ನಮ್ಮನ್ನೆಲ್ಲರನ್ನ ರಕ್ಷಣೆ ಮಾಡ್ತಾನೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಫೇತ್. ಅದನ್ನು ನಂಬಿಕೆ ಅಂತ ಹೇಳ್ತೀವಿ. ಸೊ ಇದೆಲ್ಲ ನಮ್ಗೆ ಹೇಗೆ ಸಿಗುತ್ತೆ? ಭಗವಂತ ಅಂತ ಒಬ್ಬ ಇದ್ದಾನೆ, ಅವನು ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾನೆ. ಸೊ ಈ ಒಂದು ಬೇಸಿಕ್ ಜ್ಞಾನ ನಮಗೆ ಎಲ್ಲಿ ಸಿಗುತ್ತೆ? ನಾವು ನಮ್ಮ ಮನೆಯನ್ನ, ನಮ್ಮನ್ನೇ ನಾವು ಅವಲೋಕಿಸ್ಕೊಂಡ್ರೆ ನಮಗೊಂದು ವಿಚಾರ ಗೊತ್ತಾಗುತ್ತೆ. ನಾವೆಲ್ಲ ಮನೆಯಲ್ಲಿ ಹಿರಿಯರು ಅಂತ ಇರ್ತಾರೆ, ಅವರೆಲ್ಲ ಜ್ಞಾನಿಗಳು, ಸ್ವಲ್ಪ ಅವರಿಗೆಲ್ಲ ಈ ಒಂದು ಲೋಕ ವ್ಯವಹಾರ ಜೀವನ ಸಾಕಷ್ಟು ಅವ್ರು ಮಾಡಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಅವ್ರನ್ನ ನಾವೇನು ಕರಿತೀವಿ ಅಂತಂದ್ರೆ ಅನುಭವಿಗಳು, ನಮ್ಮ ಮನೆಯಲ್ಲಿ ಹಿರಿಯರು. ಸೊ ಈ ಹಿರಿಯರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಮನೆಯಲ್ಲಿ ಒಂದು ಸಣ್ಣ ಮಗು ಇದೆ ಅಂತಂದಾಗ ಆ ಮಗುಗೆ ಏನು ಮಾತಾಡಕ್ ಗೊತ್ತಾಗೋದಿಲ್ಲ, ಸುಮ್ಮನೆ ನೋಡಿ ನಗತ್ತೆ, ಅಷ್ಟು ಸಣ್ಣ ಮಗು. ಆದರೆ ಆ ಮಗುನ ಆ ಹಿರಿಯರು ಯಾವ ರೀತಿ ಬೆಳೆಸ್ತಾರೆ, ಯಾವ ರೀತಿ ನೋಡ್ಕೋತಾರೆ, ಒಂದು ಸಣ್ಣ ಚೆಂಡನ್ನು ತಂದುಕೊಡ್ತಾರೆ, ಆ ಮಗು ಕೈ ಕೊಡ್ತಾರೆ. ಆ ಮಗುಗೆ ಮಾತನಾಡಕ್ಕೆ ಬರೋದಿಲ್ಲ, ನಾ ಏನಾರು ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೂಡ ಇಲ್ಲ. ಅಷ್ಟು ಸಣ್ಣ ಮಗುಗೆ ಒಂದು ಸಣ್ಣ ಚೆಂಡನ್ನು ತೋರಿಸ್ಬಿಟ್ಟು, ನೋಡಪ್ಪ ಇದು ಚೆಂಡು, ಇದರಲ್ಲಿ ನೀ ಆಟ ಆಡಬೇಕು, ಹೀಗೆ ಒಂದು ಚೆಂಡಿನ ಪರಿಚಯವನ್ನ ಪ್ರಾರಂಭ ಮಾಡ್ತಾರೆ. ಆಮೇಲೆ ಆ ಮಗು ಏನ್ ಮಾಡುತ್ತೆ, ಅದಕ್ಕೆ ಬೆಳೀತಾ ಬೆಳೀತಾ ಸ್ವಲ್ಪ ದೊಡ್ಡದಾಗ್ತಾ ಇದ್ದಾಗ, ನನಗೇನೋ ಬೋರ್ ಆಗ್ತಾ ಇದೆ, ನನಗೆ ಆಟ ಆಡಬೇಕು ಅನ್ನಿಸಿದಾಗ ಅದು ಅಳುತ್ತೆ. ಅವಾಗ ಚೆಂಡು ಬೇಕಾ ಅಂತಂದ್ರೆ ಆ ಚೆಂಡನ್ನ ರೆಕಗ್ನೈಸ್ ಮಾಡುತ್ತೆ. ಸೊ ಒಂದು ಚೆಂಡಿನ ಪರಿಚಯವನ್ನ ಮನೆಯಲ್ಲಿ ಹಿರಿಯರು ಹೇಗೆ ಮಾಡಿಕೊಡ್ತಾರೆ, ಆ ರೀತಿನಲ್ಲಿ ಮನೆಯಲ್ಲಿರುವಂತ ಹಿರಿಯರು ಏನ್ ಮಾಡ್ತಾರೆ, ಆ ಸಣ್ಣ ಮಗುವಿಗೆ ಆ ಚಿಕ್ಕಂದಿನಿಂದ, ನೋಡಪ್ಪ ಇವನು ರಾಮ, ಇವನು ದೇವರು, ಇವನು ಕೃಷ್ಣ, ಇವನು ದೇವರು, ಇವನು ಈಶ್ವರ, ಇವರೆಲ್ಲ ದೇವರುಗಳು, ನಮ್ಮೆಲ್ಲರನ್ನ ಕಾಪಾಡ್ತಾ ಇರೋರು ಇವರು ಅಂತ ಹೇಳಿ ಮಗುವಿಗೆ ಪ್ರಾರಂಭದಿಂದ ಆ ದೇವರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಬರ್ತಾರೆ. ಸೊ ಮಗುವಿಗೆ ಅದು ಬೆಳೀತಾ ಬೆಳೀತಾ ಏನಾದ್ರೂ ನಾನು ಡಿಪೆಂಡ್ ಆಗಬೇಕು, ನನಗೇನಾದ್ರೂ ಬೇಕು ಅಂತಂದ್ರೆ ಯಾವುದನ್ನ ಮನೆಯವರು ಕೊಡ್ತಾರೆ ಅದನ್ನ ಹೋಗಿ ಮನೆಯವರ ಹತ್ರ ಕೇಳುತ್ತೆ ಆ ಮಗು. ನನಗೆ ಇಂಥದ್ದು ಬೇಕು, ನಾನು ಸ್ಕೂಲ್ಗೆ ಹೋಗೋದಕ್ಕೆ ನನಗೆ ಬ್ಯಾಗ್ ಬೇಕು, ಯೂನಿಫಾರ್ಮ್ ಬೇಕು, ಬಟ್ಟೆ ಬೇಕು, ಪುಸ್ತಕ ಬೇಕು ಅಂತ ತನಗೆ ಬೇಕಾಗಿರುವಂತಹದ್ದನ್ನ ಯಾವುದು ಮನೆಯವರು ಪ್ರೊವೈಡ್ ಮಾಡ್ತಾರೆ ಅಂತಹದ್ದನ್ನ ಹೋಗಿ ಮನೆಯವರ ಹತ್ರ ಕೇಳುತ್ತೆ ಆ ಮಗು. ಆಮೇಲೆ ಯಾವುದು ಮನೆಯವರಿಂದ ಕೊಡಕ್ ಸಾಧ್ಯ ಇಲ್ಲ, ಆಗ ಆ ದೇವರು ಪ್ರಾರ್ಥನೆ, ಆ ಮಗು ದೇವರನ್ನ ಪ್ರಾರ್ಥನೆ ಮಾಡುತ್ತೆ. ನಾಳೆ ಎಕ್ಸಾಮ್ ಇದೆ, ಟೆಸ್ಟ್ ಇದೆ, ದೇವರೇ ನನಗೆಲ್ಲ ಜ್ಞಾಪಕ ಬರೋ ಹಾಗೆ ಮಾಡು ಅಂತ ದೇವರನ್ನು ಕೇಳುತ್ತೆ ಮಗು, ದೊಡ್ಡವ್ರನ್ನ ಹೋಗಿ ಕೇಳೋದಿಲ್ಲ. ಸೊ ಮಗುಗೆ ನಿಧಾನವಾಗಿ, ಸೊ ದೇವರು ಅಂತಂದ್ರೆ ಒಂದು ಅಸ್ಪಷ್ಟವಾದ ಒಂದು ಕಲ್ಪನೆ ಆ ಮಗುವಿನ ಮನಸ್ಸಿನಲ್ಲಿ ಮೂಡುತ್ತೆ. ಸೊ ದಿಸ್ ಈಸ್ ದಿ ಬಿಗಿನಿಂಗ್, ದಿಸ್ ಈಸ್ ಹೌ ನಮ್ಮ ಪ್ರಾಚೀನ ಸಂಸ್ಕೃತಿ, ನಮ್ಮ ಸನಾತನ ಧರ್ಮದಲ್ಲಿ ಒಂದು ಸಣ್ಣ ಮಗುವಿಗೆ ದೇವರ ಪಾತ್ರವನ್ನ ಪರಿಚಯಿಸುವಂತಹ ಒಂದು ಕ್ರಮ ಇದು. ಸೊ ಹೀಗೆ ನಮ್ಮ ಮನೆಯ ಹಿರಿಯರಿಂದ ನಮಗೆ ಈ ಒಂದು ಸ್ವಲ್ಪ ಜ್ಞಾನ, ದೇವರು ಅಂತಂದ್ರೇನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಅವರೆಲ್ಲ ಮನೆಯವರೆಲ್ಲ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ಪರಮಾತ್ಮ ಅಂತಂದ್ರೆ ಹಿ ಇಸ್ ದಿ ಕ್ರಿಯೇಟರ್ ಆಫ್ ದಿಸ್ ವರ್ಲ್ಡ್, ಈ ಜಗತ್ತನ್ನ ಸೃಷ್ಟಿ ಮಾಡಿರುವಂತಹದ್ದೇ ಪರಮಾತ್ಮ. ಅಂಡ್ ಹಿ ಇಸ್ ದಿ ಕಾಸ್ ಆಫ್ ಎವ್ರಿಥಿಂಗ್ ಅಂತಂದ್ರೆ ಈ ಪ್ರಪಂಚವನ್ನು ಅವನು ಹೇಗೆ ಸೃಷ್ಟಿ ಮಾಡಿದಾನೆ, ಪ್ರಪಂಚದಲ್ಲಿರುವಂತಹ ಎಲ್ಲವುಗಳಿಗೂ ಕೂಡ ಅವನೇ ಕಾರಣ. ಸೊ ಅದರಿಂದ ಪರಮಾತ್ಮ ಅಂತಂದಾಗ ವಿ ಕಾಲ್ ಹಿಮ್ ಸೃಷ್ಟಿಕರ್ತ, ಭಗವಂತ ಸೃಷ್ಟಿಕರ್ತ. ಮತ್ತು ಅದೇ ಭಗವಂತ ಹಿ ಈಸ್ ಸ್ಥಿತಿಕರ್ತ ಅಂಡ್ ಆಲ್ಸೋ ಹಿ ಈಸ್ ಲಯಕರ್ತ. ಸೊ ಭಗವಂತ ಅನ್ನೋನೊಬ್ಬ ಇದ್ದಾನೆ, ಅವನೇ ಈ ಜಗತ್ತನ್ನ ಹೊರತಂದಿರುವಂತಹದ್ದು. ಜಗತ್ತನ್ನ ಹೊರತಂದ ನಂತರದಲ್ಲಿ ಆ ಜಗತ್ತನ್ನ ಪೋಷಣೆ ಮಾಡ್ತಾ ಇರುವಂತಹವನು ಅವನೇ. ಪೋಷಣೆಯಾದ ನಂತರದಲ್ಲಿ ಯಾವಾಗ ಜಗತ್ತಿನ ಉದ್ದೇಶ ಅನ್ನುವಂತಹದ್ದು ಮುಗಿಯುತ್ತೆ, ಇನ್ನು ಜಗತ್ತು ಬೇಡ ಅನ್ನತ್ತೆ, ಆಗ ಜಗತ್ತನ್ನ ಲಯಕರ್ತ ಕೂಡ ಅವನೇ. ಸೊ ಈ ಭಗವಂತನಿಗೆ ಸೃಷ್ಟಿ ಮಾಡುವಂತಹ ಶಕ್ತಿ ಇದೆ. ಸೃಷ್ಟಿಯಾದ ನಂತರದಲ್ಲಿ ಅದನ್ನ ಪೋಷಣೆ ಮಾಡುವಂತಹ, ರಕ್ಷಿಸುವಂತಹ ಶಕ್ತಿ ಕೂಡ ಇದೆ. ಅದೇ ರೀತಿಯಲ್ಲಿ ಅವನು ಲಯವನ್ನ ಕೂಡ ಮಾಡ್ತಾನೆ. ಸೊ ಹೀಸ್ ಸರ್ವಶಕ್ತ. ಭಗವಂತ ಅಂತಂದ್ರೆ ಹೀಸ್ ಸರ್ವಶಕ್ತ. ಅವನಲ್ಲಿ ಹೆಚ್ಚಿನ ಜ್ಞಾನ ಇದೆ.
ಯಾವಾಗ ಏನು ಮಾಡಬೇಕು, ಯಾರಿಗೆ ಏನನ್ನ ಕೊಡಬೇಕು, ಯಾರಿಂದ ಯಾವುದನ್ನ ಹಿಂಪಡಿಬೇಕು, ಹೀಗೆ ಎಲ್ಲವುಗಳ ಬಗ್ಗೆ ಅವನಿಗೆ ಒಂದು ಪರಿಚಯ ಇರೋದ್ರಿಂದ ಇಂತಹ ಭಗವಂತನನ್ನು ನಾವು ಸರ್ವಜ್ಞ. ಸರ್ವಜ್ಞ ಅಂತಂದ್ರೆ ಎಲ್ಲವನ್ನ ತಿಳ್ಕೊಂಡಿರುವಂತಹದ್ದು. ಜ್ಞ ಅನ್ನುವಂತಹ ಒಂದು ಅಕ್ಷರ ಜ್ಞಾನವನ್ನ ಕುರಿತು ಹೇಳಿರುವಂತಹದ್ದು. ಸೊ ಸರ್ವ ಅನ್ನುವಂತಹದ್ದು ಎಲ್ಲವುಗಳನ್ನ. ಸೊ ಭಗವಂತನ ಜ್ಞಾನ ಹೇಗಿದೆ ಅಂತಂದ್ರೆ ಸರ್ವಜ್ಞ. ಸೊ ಭಗವಂತ ಇಸ್ ಸರ್ವಜ್ಞ. ನಾವೆಲ್ಲ ಜೀವಿಗಳು, ನಮ್ಮ ಜ್ಞಾನ ಎಷ್ಟಿದೆ? ಇಟ್ ಈಸ್ ಲಿಮಿಟೆಡ್. ನಮ್ಮ ಜ್ಞಾನ ಲಿಮಿಟೆಡ್ ಆಗಿರೋದ್ರಿಂದ ನಾವು ಅಲ್ಪಜ್ಞರು. ನಮ್ಮ ಜ್ಞಾನ ಸ್ವಲ್ಪ ಮಾತ್ರ. ಆದರೆ ಭಗವಂತನ ಜ್ಞಾನ ಈ ರೀತಿ ಸ್ವಲ್ಪ ಅಂತ ಅಲ್ಲ, ಇಟ್ ಈಸ್ ಲಿಮಿಟ್ಲೆಸ್. ದಟ್ ಲಿಮಿಟ್ಲೆಸ್ ಜ್ಞಾನ ಈಸ್ ಕಾಲ್ಡ್ ದಿ ಸರ್ವಜ್ಞ. ಸೊ ಇದರ ಜೊತೆಗೆ ನಮ್ಮ ವೇದಾಂತ, ಉಪನಿಷತ್ಗಳು, ನಮ್ಮ ಶಾಸ್ತ್ರ ಗ್ರಂಥಗಳು, ನಮ್ಮ ಗುರು ಆಚಾರ್ಯ ಇವರೆಲ್ಲ ಇದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಕಾಲ ಕಾಲಕ್ಕೆ ನಮಗೆ ಒದಗಿಸ್ತಾ ನಮ್ಮನ್ನು ಬೆಳೆಸ್ತಾ ಬರ್ತಾರೆ. ಸೊ ದಿಸ್ ಪರಮಾತ್ಮ ಈಸ್ ಕಾಲ್ಡ್ ದಿ ಈಶ್ವರ. ಸಾಮಾನ್ಯವಾಗಿ ನಾವು ಈಶ್ವರ ಅಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಬರುವಂತಹದ್ದೇನು ಅಂತಂದ್ರೆ ಈಸ್ ಗಜಚರ್ಮವನ್ನ ತೊಟ್ಕೊಂಡಿರುವಂತಹವನು, ಹಿ ಈಸ್ ಎ ಭಸ್ಮಧಾರಿ, ಹಿ ಈಸ್ ಎ ಸರ್ಪಭೂಷಣ, ಹಿ ಈಸ್ ಎ ಜಟಾಧಾರಿ, ಅವನ ಕತ್ತಿನಲ್ಲಿ ನೀಲಿ ಬಣ್ಣ ಇದೆ, ಹಿ ಈಸ್ ಎ ವಿಷಕಂಠ. ಸೊ ಈಶ್ವರ ಅಂತಂದ್ರೆ ಈ ರೀತಿಯ ಒಂದು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ತಕ್ಷಣ ಬಂದ್ಬಿಡುತ್ತೆ. ಅವನ ಕೈನಲ್ಲಿ ತ್ರಿಶೂಲ ಇರುತ್ತೆ. ಸೊ ದಿಸ್ ಈಶ್ವರ ಅಂತಂದ್ರೆ ಹಿ ಈಸ್ ಲೈಕ್ ದಿಸ್, ಈ ಒಂದು ಕಲ್ಪನೆ ನಮಗೆ ಬರುತ್ತೆ. ಬಟ್ ಇದು ಪರಮಾತ್ಮನನ್ನ ಆರಾಧನೆ ಮಾಡೋದಕ್ಕೆ, ಪೂಜಿಸುವುದಕ್ಕೆ, ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ನಿಲ್ಲಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ವಾಟ್ ಈಸ್ ಈಶ್ವರ? ಭಗವಂತನನ್ನ ಈಶ್ವರ ಅಂತ ಕರಿತೀವಲ್ಲ, ಯಾಕೆ? ಹಿ ಈಸ್ ಮಹಾದೇವ, ಹಿ ಈಸ್ ಸರ್ವೇಶ್ವರ, ಹೀಗೆ ಈಶ್ವರನನ್ನು ನಾವು ಕರಿತೀವಲ್ಲ. ಹಾಗಾದ್ರೆ ವಾಟ್ ಈಸ್ ಆಕ್ಚುಲಿ ಈಶ್ವರ? ಈಶ್ವರ ಅಂತಂದ್ರೆ ಏನು? ಈಶ್ವರ ಅಂತಂದ್ರೆ ಅದರ ಅರ್ಥ ಹಿ ಈಸ್ ದಿ ಯಜಮಾನ, ಹಿ ಈಸ್ ದಿ ಓನರ್. ಯಾವುದಕ್ಕೆ ಓನರು? ಹಿ ಈಸ್ ದಿ ಓನರ್ ಆಫ್ ದಿಸ್ ಎಂಟೈರ್ ಯೂನಿವರ್ಸ್. ಇಡೀ ವಿಶ್ವಕ್ಕೆ ಅವನು ಯಜಮಾನ. ಸೊ ಈಶ್ವರ ಅಂತಂದ್ರೆ ಎಲ್ಲವುಗಳಿಗೂ ಒಡೆಯ, ಈ ಒಂದು ಅರ್ಥ ಇದೆ. ಸೊ ದಿಸ್ ಈಶ್ವರ ಕ್ಯಾನ್ ಬಿ ಇನ್ವೋಕ್ಡ್ ಇನ್ ಮೆನಿ ನೇಮ್ಸ್ ಅಂಡ್ ಇನ್ ಎನಿ ನೇಮ್ಸ್. ಸೊ ದಿಸ್ ಈಶ್ವರ ಅಂತಂದಾಗ ಅಲ್ಲಿ ಯಾವಾಗ ಒಂದು ರೂಪ ನಾವು ಅದನ್ನ ಪಕ್ಕಕ್ಕೆ ಇಡ್ತೀವಿ, ರೂಪವನ್ನ ಪಕ್ಕಕ್ಕಿಟ್ಟು ಈಶ್ವರ ಅಂತ ಹೇಳಿದಾಗ ಹಿ ಈಸ್ ಜಗದೀಶ್ವರ, ಜಗತ್ತಿನ ಒಡೆಯ, ಎಲ್ಲವುಗಳಿಗೂ ಅವನು ಯಜಮಾನ ಅನ್ನುವ ಅರ್ಥವನ್ನು ನಾವು ಸ್ವೀಕರಿಸಿದಾಗ ಈಶ್ವರ ಅಂತಂದಾಗ ಅಲ್ಲಿ ರೂಪವಲ್ಲ ಇಲ್ಲದೇ ಇರುವಂತಹ ಒಂದು ಶಕ್ತಿ ಮಾತ್ರ ನಮಗೆ ಮನಸ್ಸಿಗೆ ಬರುತ್ತೆ. ಸೊ ದಿಸ್ ಈಶ್ವರ ಅಂತಂದಾಗ ಹಿ ಸರ್ವಶಕ್ತ, ಅವನು ಎಲ್ಲವುಗಳಿಗೂ ಯಜಮಾನ, ಜಗತ್ತಿನ ಒಡೆಯ ಅವನು. ಈ ಒಂದು ಅರ್ಥ ನಾವು ತಗೊಂಡಾಗ ಇದೇ ಈಶ್ವರನನ್ನ ವಿ ಇನ್ವೋಕ್ ಹಿಮ್ ಇನ್ ಮೆನಿ ಫಾರ್ಮ್ಸ್ ಅಂಡ್ ಇನ್ ಎನಿ ಫಾರ್ಮ್ಸ್. ಅದೇ ಈಶ್ವರನನ್ನ ನಿನಗೆ ಇಷ್ಟವಾಗಿರೋನು ಶಿವ ಅಂತಂದ್ರೆ ಯು ಕ್ಯಾನ್ ಕಾಲ್ ಹಿಮ್ ಶಿವ. ಪರಮೇಶ್ವರ ನಿನಗಿಷ್ಟನ, ಯು ಕ್ಯಾನ್ ಕಾಲ್ ಹಿಮ್ ಪರಮೇಶ್ವರ. ಅಥವಾ ನಿನಗೆ ಶ್ರೀಕೃಷ್ಣ ಇಷ್ಟನ, ದ ಸೇಮ್ ಈಶ್ವರ ಇಸ್ ಶ್ರೀಕೃಷ್ಣ. ಇಲ್ಲ ನನಗೆ ಶ್ರೀರಾಮಚಂದ್ರ ನನ್ನ ಇಷ್ಟ ದೈವ, ದ ಶ್ರೀರಾಮಚಂದ್ರ ಈಸ್ ದಿ ಈಶ್ವರ. ಸೊ ಈಶ್ವರ ಅಂತಂದ್ರೆ ಸರ್ವಶಕ್ತ, ಈ ಒಂದು ಅರ್ಥವನ್ನ ನಮ್ಮ ಶಾಸ್ತ್ರ ಹೇಳುತ್ತೆ. ಸೊ ಈ ಈಶ್ವರನನ್ನ ನಾನು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು, ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮ ಜೀವನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಮೊದಲ ಹಂತ. ನನಗೇನು ಗೊತ್ತಿಲ್ಲ, ಐ ಡು ನಾಟ್ ನೋ ಎನಿಥಿಂಗ್ ಅಬೌಟ್ ದಿ ಪರಮಾತ್ಮ ಜ್ಞಾನ. ಈ ಪರಮಾತ್ಮ ಜ್ಞಾನ ನನಗೆ ಇಲ್ಲದೆ ಇರೋದ್ರಿಂದ ಒಬ್ಬ ಪರಮಾತ್ಮ ಇದ್ದಾನೆ, ಅವನು ನನ್ನ ಇಷ್ಟ ದೈವ, ಅವನನ್ನು ನಾನು ಭಕ್ತಿ ಮಾಡ್ತೀನಿ ಅಂತ ಹೇಳಿ ನಾನು ಏನು ಮಾಡ್ತೀನಿ, ಆ ಪರಮಾತ್ಮನನ್ನ, ಯಾವ ಇಷ್ಟ ದೈವನನ್ನ ನಾನು ಪೂಜೆ ಮಾಡಬೇಕು ಅಂತ ಅನ್ಕೋತೀನಿ, ಆ ಪರಮಾತ್ಮನನ್ನ ನಾನು ನನ್ನ ಮುಂದೆ ತಂದು ನಿಲ್ಲಿಸ್ಕೋತೀನಿ. ಸೊ ಭಗವಂತ ಎಲ್ಲಿದ್ದಾನೆ? ನಾವೆಲ್ಲ ಏನು ಹೇಳ್ತೀವಿ, ಹಿ ಈಸ್ ಅಂತರ್ಯಾಮಿ. ಅವನು ಎಲ್ಲಿದ್ದಾನೆ? ನಮ್ಮ ಹೃದಯದೊಳಗಡೆ ಅವನಿದ್ದಾನೆ. ಸೊ ನಮ್ಮ ಒಳಗಡೆ ಇರುವಂತಹ ಪರಮಾತ್ಮನನ್ನ ನಾನು ಪೂಜೆ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಅವನನ್ನ ಈಚೆ ಕರಿತೀನಿ.
ನಾನು ನಿನ್ನ ಪೂಜೆ ಮಾಡ್ತಾ ಇದ್ದೀನಿಪ್ಪ, ಇಲ್ಲಿ ಬಾ ಅಂತ ಹೇಳಿ ಅವನ್ನ ಕರಿತೀನಿ, ಆವಾಹಯಾಮಿ ಅಂತ ಹೇಳ್ತೀನಿ. ಅವನು ಬರ್ತಾನೆ, ಭಗವಂತ ಬರ್ತಾನೆ. ಬಂದ ಮೇಲೆ ನಾವೇನು ಹೇಳ್ತೀವಿ? ಸ್ಥಾಪಯಾಮಿ ಅಂತ ಹೇಳ್ತೀವಿ. ಸೊ ಪರಮಾತ್ಮನನ್ನ ಕರಿತೀವಿ, ಅವನನ್ನು ಕೂಡಿಸ್ತೀವಿ, ಅವನಿಗೆ ಪೂಜೆ ಮಾಡ್ತೀವಿ. ಇದೆಲ್ಲ ಮಾಡಿ ಅವನಿಗೆ ಆರತಿ, ನೈವೇದ್ಯ, ಎಲ್ಲ ರೀತಿಯ ಸೇವೆಗಳನ್ನು ಮಾಡಿದ್ಮೇಲೆ ನನ್ನ ಲೌಕಿಕ ಜೀವನ ಸ್ಟಾರ್ಟ್ ಆಗಬೇಕಪ್ಪ. ಈಗ ನಾವು ಹೊರಗಡೆ ಹೋಗಿ ದುಡಿಬೇಕು, ನಿನ್ನ ಪೂಜೆ ಮಾಡಿದ್ದಾಯ್ತು, ಈಗ ನೀನು ಹೊರಡಬಹುದು ಅಂತ ಹೇಳಿ ಪರಮಾತ್ಮನನ್ನ ಯಥಾಸ್ಥಾನಂ ಅಂತ ಹೇಳಿ ಮತ್ತೆ ನಮ್ಮ ಹೃದಯದೊಳಗಡೆನೆ ಅವನನ್ನು ಕಳಿಸ್ಬಿಡ್ತೀವಿ. ಸೊ ದಿಸ್ ಈಸ್ ಹೌ ವಿ ಸ್ಟಾರ್ಟ್ ಅವರ್ ಪೂಜೆ. ಸೊ ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ ಅವನು ನಿಜವಾಗ್ಲೂ ಇರುವಂತಹದ್ದು ನಮ್ಮ ಹೃದಯದಲ್ಲಿ. ಸೊ ನಮ್ಮ ಹೃದಯದಲ್ಲಿ ಇರುವಂತಹ ಭಗವಂತನನ್ನು ನಾವು ಈಚೆ ಕರಿತೀವಿ, ಪೂಜೆ ಮಾಡ್ತೀವಿ. ಸೊ ನನ್ನ ಮನಸ್ಸನ್ನು ನಾನು ಕುಣಿತಾ ಇರುವಂತಹ ನನ್ನ ಮನಸ್ಸನ್ನು ನಾನು ನಿಲ್ಲಿಸ್ಕೋಬೇಕು. ಅಸ್ಥಿರತೆಯಿಂದ ಕೂಡಿರುವಂತಹ ಈ ಮನಸ್ಸಿಗೆ ಸ್ಥಿರತೆಯನ್ನು ಒದಗಿಸ್ಬೇಕು ಅಂತ ಹೇಳಿ ಅದೇ ಭಗವಂತನಿಗೆ ನಾನು ಒಂದು ರೂಪವನ್ನು ಕೊಡ್ತೀನಿ. ಅವನನ್ನ ಈಶ್ವರ ಅಂತ ಕರಿತೀನಿ, ಪರಮೇಶ್ವರ ಅಂತೀನಿ, ರಾಮ ಅಂತೀನಿ, ಕೃಷ್ಣ ಅಂತೀನಿ. ಹೀಗೆ ಕರೆದು ಅವನನ್ನು ನಾನು ನನ್ನ ಮುಂದೆ ಕೂಡಿಸ್ಕೊಂಡು ಅವನ ಆರಾಧನೆಯನ್ನು ಮಾಡ್ತೀನಿ. ಸೊ ಮನೆಯಲ್ಲಿ ನಾವು ದೇವರ ಪೂಜೆಯನ್ನು ಈ ರೀತಿ ಮಾಡಿದೀವಿ ಅಂತಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ಎ ಡಿಫರೆಂಟ್ ಫೀಲಿಂಗ್. ಒಂದು ರೀತಿಯ ಡಿವೈನ್ ತೃಪ್ತಿ ನಮಗೆ ಸಿಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ? ನಮ್ಮ ದಿನನಿತ್ಯದ ಕರ್ಮಗಳನ್ನು ಮಾಡಿ ಮುಗಿಸಿ ಭಗವಂತನ ಪೂಜೆ ಮಾಡಿದ್ದೀವಿ ಅಂತ ಹೇಳಿ ನಾವು ಮನೆಯಿಂದ ಈಚೆ ಹೊರಟಾಗ ನಮ್ಮಲ್ಲಿ ಒಂದು ತೃಪ್ತಿ ಇರುತ್ತೆ, ಒಂದು ವಿಶ್ವಾಸ ಇರುತ್ತೆ. ನಾನು ಭಗವಂತನನ್ನ ಪೂಜೆ ಮಾಡಿ ಆ ನಂತರದಲ್ಲಿ ನಾನು ನನ್ನ ಲೌಕಿಕ ಜೀವನಕ್ಕಾಗಿ ಏನೋ ಒಂದು ಮಾಡಬೇಕು ಅಂತ ನಾನು ಮನೆಯಿಂದ ಈಚೆ ಬಂದಿದ್ದೀನಿ. ಸೊ ನಾವು ಹಿ ವಿಲ್ ಟೇಕ್ ಕೇರ್ ಆಫ್ ಮೀ, ಹಿ ವಿಲ್ ಪ್ರೊಟೆಕ್ಟ್ ಮೀ. ಈ ಒಂದು ಭಾವನೆ ನಮ್ಮಲ್ಲಿ ಬಹಳ ಗಟ್ಟಿಯಾಗಿ ನಿಂತಿರೋದ್ರಿಂದ ನಾವು ಹೊರ ಜಗತ್ತಿಗೆ ಬಂದ ಮೇಲೆ ಮತ್ತೆ ಯಾವ ಕೆಲಸಕ್ಕೂ ನಾವು ಅಂಜೋದಿಲ್ಲ, ಹೆದರೋದಿಲ್ಲ. ನಮ್ದು ಏನು ಕೆಲಸ ಇದೆ ಅದನ್ನು ಮಾಡ್ಕೋತಾ ಹೋಗ್ತೀವಿ. ಸೊ ನಾವು ಪರಮಾತ್ಮನನ್ನ ಭಗವಂತ ಅಂತ ಕರಿತೀವಿ, ಭಗವಾನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಯಾರಲ್ಲಿ ಹೆಚ್ಚು ಹಣ ಇರುತ್ತೆ ಅಂತವನನ್ನ ಹಣವಂತ ಅಂತ ಕರಿತೀವಿ. ಸೊ ಯಾರಲ್ಲಿ ಹೆಚ್ಚು ವಿದ್ಯೆ ಇರುತ್ತೆ ಅಂತವನನ್ನ ವಿದ್ಯಾವಂತ ಅಂತ ಕರಿತೀವಿ. ಅಥವಾ ಯಾರಲ್ಲಿ ಒಂದು ರೂಪವನ್ನು ನಾವು ನೋಡ್ತೀವಿ ಅವನನ್ನ ರೂಪವಂತ ಅಂತ ಕರಿತೀವಿ. ಸೊ ಹೀಗೆ ಹಣವಂತ, ವಿದ್ಯಾವಂತ, ರೂಪವಂತ, ಇಟ್ ಇಸ್ ಆಲ್ ಓಕೆ. ಬಟ್ ವಾಟ್ ಈಸ್ ಭಗವಂತ? ವಾಟ್ ಈಸ್ ದಿಸ್ ಭಗವಂತ? ಭಗವಂತ ಅಂತಂದ್ರೆ ಯಾರಲ್ಲಿ ಈ ಭಗ ಅವೆಲ್ಲವನ್ನು ಅವನು ಹೊಂದಿರ್ತಾನೆ ಅಂತಹವನು ಭಗವಂತ. ಬಟ್ ವಾಟ್ ಈಸ್ ಭಗ ಅಂತಂದ್ರೆ ಏನು? ಸೊ ಭಗ ಅಂತಂದ್ರೆ ಇಟ್ ಮೀನ್ಸ್ ದೇರ್ ಆರ್ 6 ಡಿವೈನ್ ಕ್ವಾಲಿಟೀಸ್, ಸದ್ಗುಣಗಳು ಅಂತ ಹೇಳ್ತೀವಿ. ಸೊ 6 ರೀತಿಯ ಸದ್ಗುಣಗಳನ್ನು ಅವನು ಹೊಂದಿರ್ತಾನೆ. ಐಶ್ವರ್ಯಸ್ಯ, ಸಮಗ್ರಸ್ಯ, ವೀರ್ಯಸ್ಯ, ಶ್ರೀಯ, ಜ್ಞಾನ ವೈರಾಗ್ಯ ಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಸೊ ಈ 6 ಸಕಲ ಸದ್ಗುಣಗಳನ್ನು ಯಾರು ಹೊಂದಿರ್ತಾನೆ, ಸಚ್ ಎ ಪರ್ಸನ್, ಸಚ್ ಎ ಪುರುಷ ಇಸ್ ಕಾಲ್ಡ್ ದಿ ಭಗವಂತ. ಸೊ ಈ 6 ಸದ್ಗುಣಗಳು ಯಾವುದು ಅಂತಂದ್ರೆ ಮೊದಲನೇದಾಗಿ ಅದನ್ನ ಐಶ್ವರ್ಯಸ್ಯ. ಸೊ ಐಶ್ವರ್ಯ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮ ಜನರಲ್ ಥಿಂಕಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಐಶ್ವರ್ಯ ಅಂತಂದ್ರೆ ನನ್ನ ಬಳಿ ಹೆಚ್ಚು ನಿಧಿ ಇದೆ, ನನ್ನಲ್ಲಿ ವೆಲ್ತ್ ಇದೆ ಅನ್ನುವಂತಹ ಒಂದು ಥಿಂಕಿಂಗ್ ನಮ್ದು. ಬಟ್ ಐಶ್ವರ್ಯ ಅಂತಂದ್ರೆ ಇಟ್ ಈಸ್ ನಾಟ್ ದಿ ವೆಲ್ತ್. ಒನ್ ಹೂ ಈಸ್ ದಿ ಸುಪ್ರೀಂ ಕಂಟ್ರೋಲರ್ ಈಸ್ ಕಾಲ್ಡ್ ದಿ ಐಶ್ವರ್ಯವಂತ. So who is the supreme controller? He is the authority because he has created this world. He is taking care of this world. So he is the authority. So ಇಲ್ಲಿ ಐಶ್ವರ್ಯ ಅಂತಂದ್ರೆ ಈ ರೀತಿ ಸುಪ್ರೀಂ ಕಂಟ್ರೋಲ್, ದಟ್ ಈಸ್ ದಿ ಮೀನಿಂಗ್ ಆಫ್ ಐಶ್ವರ್ಯ. ಎರಡನೇದು ವೀರ್ಯಂ. ವೀರ್ಯಂ ಅಂತಂದ್ರೆ ಕರೇಜ್, ಧೈರ್ಯ, ಈ ಅರ್ಥವನ್ನು ಕೊಡುತ್ತೆ. ಪರಮಾತ್ಮನ ಮೂರನೇ ಗುಣ ಯಶಸ್ ಅಂತಂದ್ರೆ ಫೇಮ್. ಫೇಮ್ ಅಂತಂದ್ರೇನು? ಸಮಗ್ರ, ದಟ್ ಈಸ್ ಕಾಲ್ಡ್ ಸಮಗ್ರ. ನಾಲ್ಕನೇದು ಶ್ರೀಯ. ಶ್ರೀಯ ಅಂತಂದ್ರೆ ದಟ್ ಈಸ್ ಕಾಲ್ಡ್, ದಟ್ ಕ್ಯಾನ್ ಬಿ ಕಾಲ್ಡ್ ದಿ ವೆಲ್ತ್. ಅದಕ್ಕೆ ನಾವು ಲಕ್ಷ್ಮಿಯನ್ನ ಶ್ರೀ ಅಂತ ಕರಿತೀವಿ. ಸೊ ಶ್ರೀಯ ಅಂತಂದ್ರೆ ವೆಲ್ತ್. ಆಮೇಲೆ ಐದನೇದು ಅವನ ಗುಣ ಯಾವುದು? ದ ಡಿವೈನ್ ಫಿಫ್ತ್ ಕ್ವಾಲಿಟಿ ಆಫ್ ದಿ ಪರಮಾತ್ಮ
ಇಟ್ ಈಸ್ ಕಾಲ್ಡ್ ದಿ ಜ್ಞಾನಂ. ಜ್ಞಾನ ಅಂತಂದ್ರೆ ನಾಲೆಡ್ಜ್. ಸೊ ಆರನೇದು ಇಟ್ ಈಸ್ ಕಾಲ್ಡ್ ದಿ ವೈರಾಗ್ಯಂ. ವೈರಾಗ್ಯ ಅಂತಂದ್ರೆ ಡಿಟ್ಯಾಚ್ಮೆಂಟ್. ಸೊ ಹೀಗೆ ಈ 6 ಸಕಲ ಸದ್ಗುಣಗಳನ್ನ ಯಾರು ಹೊಂದಿರ್ತಾನೋ ಹಿ ಇಸ್ ಕಾಲ್ಡ್ ದಿ ಭಗವಂತ. These 6 qualities are called the Bhaga, and he is the possessor of this Bhaga, hence he is called Bhagavanta. So these are all called Daivi Gunas. So ಯಾರಲ್ಲಿ ಇಂತಹ ದೈವಿ ಗುಣ ಇರುತ್ತೆ he is ಭಗವಂತ. ಇಂತಹ ಸದ್ಗುಣಗಳನ್ನು ಹೊಂದಿರುವಂತಹ ಭಗವಂತನನ್ನ ನಾವು ಪೂಜೆ ಮಾಡಿದ್ಮೇಲೆ ಯಥಾಸ್ಥಾನಂ ಅಂತ ಹೇಳಿ ಅವನನ್ನ ನಾವು ಮತ್ತೆ ನಮ್ಮ ಹೃದಯದ ಸ್ಥಾನಕ್ಕೆ ಅವನನ್ನು ಕಳಿಸ್ಕೊಟ್ಬಿಡ್ತೀವಿ. ಪೂಜೆ ಎಲ್ಲ ಆಯ್ತಪ್ಪ, ನನಗೆ ತೃಪ್ತಿಯಾಗಿದೆ ಅನ್ನುವಂತಹದ್ದು ನನ್ನ ತೃಪ್ತಿ, ಅದರಿಂದ ಪೂಜೆ ಮಾಡಿದ ಸಾಕು, ಮತ್ತೆ ನೀ ಇನ್ನೊಂದ್ಸಲಿ ಬಾ ಪುನರಾಗಮನಯಾಚ ಅಂತ ಹೇಳಿ ಅವನನ್ನು ನಾವು ಯಥಾಸ್ಥಾನಕ್ಕೆ ಕಳಿಸ್ಕೊಡ್ತೀವಿ ಭಗವಂತನನ್ನ. ಭಗವಂತ ಅಂತ ಹೇಳಿದಾಗ 6 ರೀತಿಯ ಸಕಲ ಸದ್ಗುಣಗಳನ್ನು ಹೊಂದಿರುವಂತಹ ಭಗವಂತನನ್ನ ಪೂಜೆಯ ನಂತರದಲ್ಲಿ ಯಥಾಸ್ಥಾನ ಅಂತ ಹೇಳಿ ನಮ್ಮ ಹೃದಯಕ್ಕೆ ಅವನನ್ನು ಕಳಿಸ್ಕೊಟ್ಟಿರ್ತೀವಿ. ಅಂತಂದ್ರೆ ಭಗವಂತ ನಮ್ಮಲ್ಲಿ ಇರ್ತಾನೆ. ಸೊ ಭಗವಂತ ನನ್ನಲ್ಲಿ ಇರ್ತಾನೆ, ಸಕಲ ಸದ್ಗುಣಗಳು ಕೂಡ ನನ್ನಲ್ಲಿ ಇದೆ. ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಹೊರ ಪ್ರಪಂಚದಲ್ಲಿ ಯಾವುದಕ್ಕೆ ಹೆದರಬೇಕಾಗುತ್ತೆ? ಬಿಕಾಸ್ ಭಗವಂತ ಈಸ್ ವಿತ್ ಮೀ, ಹಿ ಈಸ್ ರೆಡಿ. ಯಾವುದೇ ಸಮಯದಲ್ಲಿ ನನ್ನನ್ನು ಎಲ್ಲ ಆಪತ್ತುಗಳಿಂದ ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ. ಸೊ ಇಂತಹ ಒಂದು ದೃಢವಾದ ಅದ್ಭುತವಾದ ನಂಬಿಕೆ ಮತ್ತು ಕಲ್ಪನೆ ಎನ್ನುವಂತಹದ್ದು ಪೂಜಾ ಕ್ರಮ ಅಂತ ಹೇಳಿ ಯಾವ ನಮ್ಮ ಸನಾತನ ಧರ್ಮದಲ್ಲಿ ಇದನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆ ಪೂಜೆಯನ್ನು ಮಾಡಿ ನಾವು ಮನೆಯಿಂದ ಈಚೆ ಬರ್ತೀವಿ ಅಂತಂದಾಗ ವಿ ಆರ್ ಎನ್ರಿಚ್ಡ್ ವಿತ್ ಆಲ್ ದೀಸ್ 6 ಕ್ವಾಲಿಟೀಸ್. ಬಿಕಾಸ್ ದಟ್ ಭಗವಂತ ಬೇರೆ ಎಲ್ಲ ಹೋಗಿಲ್ಲ, ಅವನು ಹಿ ಈಸ್ ದೇರ್ ಇನ್ ಮೈ ಹಾರ್ಟ್. ಆದ್ರಿಂದ ನಮ್ಗೆ ಅಷ್ಟು ಧೈರ್ಯ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ವಿಶ್ವಾಸ ಇರುತ್ತೆ. ಸೊ ಹೃದಯದೊಳಗಡೆ ಅವನು ಇರೋದ್ರಿಂದ ಹಿ ವಿಲ್ ಟೇಕ್ ಕೇರ್ ಆಫ್ ಮೀ. ಸೊ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಆತ್ಮವಿಶ್ವಾಸ ಎಷ್ಟು ಹೆಚ್ಚಿರುತ್ತೆ ಅಂತಂದ್ರೆ ವಿ ಆರ್ ರೆಡಿ ಟು ಫೇಸ್ ಎನಿ ಟೈಪ್ ಆಫ್ ಚಾಲೆಂಜಸ್ ದಟ್ ಕಮ್ಸ್ ಬಿಫೋರ್ ಅಸ್. ನಮ್ಮ ಎದುರಿಗೆ ಬರುವಂತಹ ಯಾವುದೇ ರೀತಿಯಾದ ಚಾಲೆಂಜ್ ಆಗಿದ್ರು ಕೂಡ ಅದನ್ನು ನಾವು ಬಹಳ ಸಮರ್ಥವಾಗಿ ಎದುರಿಸ್ತೀವಿ. ಯಾಕೆ ಅಷ್ಟು ಸಮರ್ಥವಾಗಿ ಎದುರಿಸ್ತೀವಿ? ಬಿಕಾಸ್ ಭಗವಾನ್ ಈಸ್ ವಿತ್ ಮೀ. ಸೊ ಇದೊಂದು ನಂಬಿಕೆ ನಮ್ಮನ್ನ ಪ್ರತಿ ಹಂತದಲ್ಲಿ ನಮ್ಮನ್ನ ಕಾಪಾಡುತ್ತೆ. ಮುಂದೆ ನಮ್ಮ ಸನಾತನ ಧರ್ಮದಲ್ಲಿ ವಿ ಹ್ಯಾವ್ ಪ್ಲೆಂಟಿ ಆಫ್ ಫಾರ್ಮ್ಸ್ ಆಫ್ ಗಾಡ್. ಅನೇಕ ರೀತಿಯ ದೇವರುಗಳನ್ನು ನಾವು ನೋಡ್ತೀವಿ ನಮ್ಮ ಸನಾತನ ಧರ್ಮದಲ್ಲಿ. ಸೊ ಪರಮಾತ್ಮ ಅಂತ ಹೇಳಿದ್ರೆ ಹಿ ಈಸ್ ಈಶ್ವರ. ದಟ್ ಈಶ್ವರ, ಅವನನ್ನು ನಾವು ರಾಮ ಅಂತ ಕರಿತೀವಿ, ಕೃಷ್ಣ ಅಂತ ಕರಿತೀವಿ, ಅವನನ್ನ ಶಿವ ಅಂತೀವಿ, ನಾರಾಯಣ ಅಂತ ಹೇಳ್ತೀವಿ, ವೆಂಕಟೇಶ, ಶ್ರೀನಿವಾಸ, ಯಾವ ಹೆಸರಿಲ್ಲ ಅವನಿಗೆ. ಹೀಗೆ ಭಗವಂತ ಅಂತ ಹೇಳಿದಾಗ ಅನೇಕ ರೀತಿಯಲ್ಲಿ ಅನೇಕ ನಾಮಗಳನ್ನ, ಅನೇಕ ರೂಪಗಳನ್ನ ನಾವು ಕೊಡ್ತೀವಿ. ಬಟ್ ದೇವರು ಅಂತಂದಾಗ ನಿಜವಾಗ್ಲೂ ಇಷ್ಟೊಂದು ದೇವರುಗಳಿದಾನ ಅಂತಂದ್ರೆ ಹೂ ಹಿ ಈಸ್ ನಾಟ್, ಅವನು ಯಾರು ಅಲ್ಲ, ಅವನು ಎಲ್ಲವೂ ಆಗಿರುವಂತಹವನು. ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ಸರ್ವಶಕ್ತ, ಸರ್ವಸಮರ್ಥ, ಸರ್ವಜ್ಞ. ಸೊ ಇವರೆಲ್ಲ ಒಬ್ಬನೇ ಭಗವಂತನ, ಅಥವಾ ಅವರುಗಳಲ್ಲಿ ಏನಾದ್ರೂ ಇವನಿಗಿಂತ ಅವನು ಹೆಚ್ಚು, ಅವನಿಗಿಂತ ಇವನು ಹೆಚ್ಚು ಅಂತ ಹೇಳಿ ಏನಾದರೂ ಹೈರಾರ್ಕಿ ಅನ್ನುವಂತಹದ್ದು ಇದೆಯಾ? ಹೂ ಈಸ್ ಆಕ್ಚುಲಿ ಸ್ಟ್ರಾಂಗ್? ಈ ಒಂದು ಡೌಟ್ ನಮ್ಮಲ್ಲಿ, ನಾವು ಈ ಒಂದು ಪ್ರಶ್ನೆಯನ್ನು ನಾವು ಮಾಡದೆ ಹೋದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಕೂತಿರುತ್ತೆ. ಯಾಕೆ ಅಂತಂದ್ರೆ ನಾವು ಅನೇಕ ದೇವರುಗಳನ್ನ ನೋಡ್ತೀವಿ. ಆ ಅನೇಕ ದೇವರುಗಳಲ್ಲಿ ನಾನು ಇವತ್ತು ಯಾವ ಗುಡಿಗೆ ಹೋಗಿದ್ದೆ? ಈಶ್ವರನ್ ಗುಡಿಗೆ ಹೋಗಿದ್ದೆ, ನಾನು ಶ್ರೀನಿವಾಸನ್ ಗುಡಿಗೆ ಹೋಗಿಲ್ಲ. ಮನಸ್ಸಿನಲ್ಲಿ ಕೊರೆಯಕ್ಕೆ ಶುರು ಆಗುತ್ತೆ. ಸೊ ಈಶ್ವರ ಗ್ರೇಟೋ, ಶ್ರೀನಿವಾಸ ಗ್ರೇಟೋ, ಇವತ್ತು ನಾನು ಇಲ್ಲಿಗೆ ಹೋಗಬಾರ್ದಾಗಿತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸೊ ಹೀಗೆ ನಾವು ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಯನ್ನು ಇಟ್ಕೊಂಡಿರ್ತೀವಿ. ನಾವು ಕೇಳೋದಿಲ್ಲ, ಯಾರನ್ನೂ ಕೇಳದೆ ಹೋದ್ರೂ ಕೂಡ ಇಂತಹ ಒಂದು ಸಂಶಯ ನಮ್ಮಲ್ಲಿ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಶಿವಪುರಾಣ, ಶಿವ ಇಸ್ ದಿ ಹೈಯೆಸ್ಟ್. ಅದೇ ರೀತಿ ದೇವಿ ಪುರಾಣ ಅಂತ ಹೇಳಿದಾಗ ಅಲ್ಲಿ ದೇವಿಯನ್ನ ಆದಿಶಕ್ತಿ ಅಂತ ಕರೀತೀವಿ. ಸೊ ಬಿಕಾಸ್ ಆಫ್ ದಿಸ್ ಆದಿಶಕ್ತಿ ದೇರ್ ಈಸ್ ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ದಿಸ್ ಆದಿಶಕ್ತಿ, ದಿಸ್ ದೇವಿ ಇಸ್ ದಿ ಸುಪ್ರೀಂ ಗಾಡ್ ಅಂತ ಹೇಳ್ತೀವಿ. ಅದೇ ರೀತಿ
ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಇಷ್ಟ ದೈವ. ಒಬ್ಬ ಹೇಳ್ತಾನೆ, ಇಲ್ಲ ನನಗೆ ಗಣಪತಿ ಅವನೇ ಶಕ್ತಿವಂತ, ಅವನೇ ಹೀ ಈಸ್ ಗ್ರೇಟ್. ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಇಷ್ಟ ದೈವ ಇದ್ದಾಗ ವಾಟ್ ಈಸ್ ದ ಟ್ರೂತ್ ಹಿಯರ್? ಇಲ್ಲಿ ವಾಟ್ ಈಸ್ ದಿ ರಿಯಾಲಿಟಿ? ಇಲ್ಲಿ ಬರುವಂತಹ ಸಾಮಾನ್ಯ ಪ್ರಶ್ನೆಗಳು ಏನು ಅಂತಂದ್ರೆ, ಹೂ ಈಸ್ ಗಾಡ್? ದೇವರು ಅಂತಂದ್ರೆ ಯಾರು? ಸೊ ಈ ದೇವರು ಎಲ್ಲಿದ್ದಾನೆ? ವೇರ್ ಈಸ್ ಹಿ? ಮತ್ತು ದೇವರು ಅಂತಂದ್ರೆ ಅವನು ಒಬ್ಬ ಮಾತ್ರನಾ ಅಥವಾ ಹಲವಾರು ದೇವರುಗಳಿದಾರ? ಈ ರೀತಿಯ ಪ್ರಶ್ನೆಗಳು ನನ್ನನ್ನು ಮತ್ತೆ ಮತ್ತೆ ಕಾಡ್ತಾ ಇದೆ ಅಂತಂದಾಗ ಇಟ್ ಈಸ್ ಎ ಸಿಗ್ನಲ್ ದಟ್ ಯು ನೀಡ್ ಎ ಗುರು. ನಿನಗೆ ಮಾರ್ಗದರ್ಶನ ಬೇಕಾಗಿದೆ. ಯಾಕೆಂತಂದ್ರೆ ಯು ಆರ್ ಕನ್ಫ್ಯೂಸ್ಡ್. ನಿನ್ನಲ್ಲಿ ಇಂತಹ ಅನೇಕ ಸಂಶಯಗಳು ಬರ್ತಾ ಇದೆ ಅಂತಂದಾಗ ಯು ಆರ್ ಕ್ವಾಲಿಫೈಡ್ ಟು ನೋ ಆತ್ಮವಿಚಾರ, ಪರಮಾತ್ಮ ವಿಚಾರವನ್ನ ತಿಳ್ಕೊಳ್ಳುವಂತಹ ಸಂದರ್ಭ ನಿನಗೆ ಬಂದಿದೆ. ಆದ್ರಿಂದ ನಿನ್ನಲ್ಲಿ ಇಂತಹ ಒಂದು ಪ್ರಶ್ನೆಗಳು ಮತ್ತೆ ಮತ್ತೆ ನಿನಗೆ ಬರ್ತಾ ಇದೆ. ಸೊ ನಿನಗೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕು ಅಂತಂದಾಗ ಒಬ್ಬ ಗುರುವನ್ನು ನಾವು ಹುಡುಕ್ತೀವಿ. ಒಬ್ಬ ಗುರು ನಮಗೆ ಸಿಗ್ತಾನೆ. ಅವನು ಹಿ ವಿಲ್ ಟೀಚ್ ಅಸ್ ದಿಸ್ ಪರಮಾತ್ಮ ಜ್ಞಾನ. ಅಗೇನ್ ಆ ಟೀಚರ್ಗೆ ಇದು ಹೇಗೆ ಗೊತ್ತು? ಟೀಚರ್ ಡಿಪೆಂಡ್ಸ್ ಆನ್ ದಿ ಸ್ಕ್ರಿಪ್ಚರ್ಸ್. ಶಾಸ್ತ್ರ ಗ್ರಂಥಗಳ ಆಧಾರದ ಮೇಲೆ, ವೇದ ಉಪನಿಷತ್ಗಳ ಆಧಾರದ ಮೇಲೆ ಅವನ ಗುರುವಿನಿಂದ ಅವನು ಕಲಿತಿರ್ತಾನೆ. ಅದನ್ನು ಮತ್ತೊಬ್ಬನಿಗೆ ಹೇಳ್ಕೊಡ್ತಾನೆ, ಮತ್ತೊಬ್ಬ ನಮಗೆ ಹೇಳ್ಕೊಡ್ತಾನೆ. ಸೊ ದಿಸ್ ಜ್ಞಾನ ಅನ್ನುವಂತಹದ್ದು ಇಟ್ ಈಸ್ ಪರಂಪರ. ದಟ್ ಈಸ್ ವೈ ಜ್ಞಾನ ಅಂತಂದಾಗ ಇಟ್ ಈಸ್ ಕಾಲ್ಡ್ ಪರಂಪರ. ಇಟ್ ಫ್ಲೋಸ್ ಡೌನ್. ಸೊ ಈ ರೀತಿ ಪರಮಾತ್ಮನನ್ನ ಅರ್ಥ ಮಾಡ್ಕೋಬೇಕು ಅಂತಂದಾಗ ಸೂಕ್ಷ್ಮ ಬುದ್ಧಿಗೆ ಮಾತ್ರ ಈ ಒಂದು ಸೂಕ್ಷ್ಮವಾದ ಜ್ಞಾನ ಸಿಗೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ವಿಷ್ಣು ಸಹಸ್ರನಾಮ ಪಾರಾಯಣ ಅಂತ ಹೇಳ್ತೀವಿ. ಈ ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರಾರಂಭ ಮಾಡಿದಾಗ ಅಲ್ಲಿ ನಾವು ಪರಮಾತ್ಮನ ಸಾವಿರಾರು ನಾಮಗಳನ್ನು ನೋಡ್ತೀವಿ. ಸೊ ಇಷ್ಟು ಹೇಳಿದ್ರೆ ಅಲ್ಲಿ ಯಾವುದೇ ಅರ್ಥ ಸಿಗೋದಿಲ್ಲ. ಅಲ್ಲಿ ಸಾವಿರಾರು ನಾಮಗಳನ್ನು ನಾವು ಹೇಳಿ ಪಾರಾಯಣ ಮಾಡಿದ್ರು ಕೂಡ ಅದರ ಅರ್ಥವನ್ನು ಒಳಹೊಕ್ಕು ನಾವು ನೋಡದೆ ಹೋದಾಗ ವಾಟ್ ಈಸ್ ವಿಷ್ಣು ಸಹಸ್ರನಾಮ? ದಿನನಿತ್ಯದಲ್ಲಿ ನೀನು ಹೇಳ್ತಾ ಇದೆಯಲ್ಲ ವಿಷ್ಣು ಸಹಸ್ರನಾಮ, ವಾಟ್ ಈಸ್ ಇಟ್ ಅಂತ ಕೇಳಿದಾಗ ನಾವು ಉತ್ತರ ಕೊಡಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಪರಮಾತ್ಮನಿಗೆ ಈ ರೀತಿ ಸಾವಿರಾರು ಹೆಸರುಗಳಿದೆ ಅಂತ ಹೇಳಿದಾಗ ಆ ಹೆಸರುಗಳಲ್ಲಿ ಇರುವಂತಹ ಅಡಕವಾಗಿರುವಂತಹ ಮಹಿಮೆ, ಲೀಲೆ, ದಿ ಶಕ್ತಿ ಈಸ್ ಟು ಬಿ ಅಂಡರ್ಸ್ಟುಡ್. ಸೊ ಟು ನೋ ದಿ ಮಹಿಮೆ ಆಫ್ ದಟ್ ಪರ್ಟಿಕ್ಯುಲರ್ ನಾಮ, ವಿಷ್ಣುವಿಗೆ ಸಹಸ್ರ ನಾಮಗಳಿವೆ ಅಂತ ಹೇಳಿದಾಗ ಅಲ್ಲಿ ಕಂಡು ಬರುವಂತಹ ಒಂದೊಂದು ಹೆಸರಿನ ಹಿಂದೆ ಇರುವಂತಹ ಮಹಿಮೆ, ದಟ್ ಮಹಿಮೆ ಈಸ್ hidden in the name itself. It is to be unlocked by a devotee. ಸೊ ಅದನ್ನ ಹೇಗೆ ಅವನು ಅನ್ಲಾಕ್ ಮಾಡ್ತಾನೆ ಅಂತಂದ್ರೆ ಥ್ರೂ ಗುರು. ಅವನಿಗೆ ಒಬ್ಬ ಮಾರ್ಗದರ್ಶಕ ಸಿಗ್ತಾನೆ. ಸೊ ಹಿ ವಿಲ್ ಟೀಚ್. ದಿಸ್ ಇಸ್ ದಿ ಪರಂಪರ. ನಮ್ಮ ಸನಾತನ ಧರ್ಮದಲ್ಲಿ ಈ ಭಗವಂತನ ಬಗ್ಗೆ ಇರುವಂತಹ ವಿಚಾರ ನಮ್ಗೆ ಹೇಗೆ ಸಿಗುತ್ತೆ ಅಂತಂದ್ರೆ ಇಟ್ ಈಸ್ ಥ್ರೂ ಪರಂಪರ. ಸೊ ಜನರಲ್ಲಿ ನಮ್ಮನ್ನ ನಾವು ಜೀವಾಸ್ ಅಂತ ಕರ್ಕೋತೀವಿ. ಸೊ ನಮ್ಮೆಲ್ಲರಲ್ಲೂ ಒಂದು ಭಾವನೆ ಇರುತ್ತೆ, ನಮ್ಮನ್ನ ನಾವು ಜೀವ, ನಾವೆಲ್ಲ ಮನುಷ್ಯರು ಅಂತ ನಾವು ಕರ್ಕೋತೀವಿ. ನಾವೆಲ್ಲ ಜೀವಿಗಳು, ವಿ ಆರ್ ಆಲ್ ಜೀವಾಸ್. ಸೊ ನಮ್ಮಲ್ಲಿ ಈ ಜೀವಭಾವ ಇರೋದ್ರಿಂದ ನಮ್ಮೆಲ್ಲರಲ್ಲೂ ಒಂದು ಭಾವನೆ ಇರುತ್ತೆ. ಏನಿರುತ್ತೆ ಅಂತಂದ್ರೆ ಈ ಕೆಲಸವನ್ನ ನಾನು ಮಾಡಿದೆ, ಈ ಮಾತುಗಳನ್ನು ನಾನು ಕೇಳಿಸ್ಕೊಂಡೆ, ಇಂತಹದ್ದು ನನ್ನಿಂದ ಆಯಿತು. ಹೀಗೆ ನಮ್ಮ ಮುಂದೆ ನಡೆಯುವಂತಹ ಎಲ್ಲ ಕರ್ಮಗಳಲ್ಲಿ ನಾನು ಅನ್ನುವಂತಹದ್ದನ್ನ ಬೆರೆಸಿ ವಿ ಕ್ಲೈಮ್ ಇಟ್ ಈಸ್ ಬಿಕಾಸ್ ಆಫ್ ಮೀ. ಇದು ನಾನು ಮಾಡಿದೆ, ನನ್ನಿಂದ ಆಯಿತು. ಹೀಗೆ ಒಂದು ಕರ್ತೃತ್ವ ಭಾವವನ್ನು ನಾವು ಬೆಳೆಸ್ಕೊತಾ ಬರ್ತೀವಿ. ಈ ಕರ್ತೃತ್ವ ಭಾವ ಅಂತಂದ್ರೆ ಒಂದು ಕೆಲಸವನ್ನ ಮಾಡಿಬಿಟ್ಟು ಅದು ನಾನು ಮಾಡಿದ್ದು ಅನ್ನುವಂತಹದ್ದನ್ನ ಸಂಪೂರ್ಣವಾಗಿ ನನ್ನ ಚಿತ್ತದಲ್ಲಿ ತಗೊಂಡು ಹೋಗುವಂತಹದ್ದು. ಯಾವಾಗ ನಾನು ಮಾಡದೆ ಅನ್ನುವಂತಹ ಒಂದು ಕರ್ತೃತ್ವ ಭಾವ ಇಟ್ ಎಂಟರ್ಸ್ ಅವರ್ ಚಿತ್ತ, ಇಟ್ ಈಸ್ ಸ್ಟೋರ್ಡ್ ದೇರ್. ಅದು ಯಾವಾಗ ಮತ್ತೆ ರಿಓಪನ್ ಆಗುತ್ತೆ, ಅದು ಚಿತ್ತದಲ್ಲಿ ಹೋಗಿ ನಾನು ಮಾಡಿದೆ ಅನ್ನುವಂತಹದ್ದು ಒಂದು ಕರ್ತೃತ್ವ ಭಾವನ ನಮ್ಮ ಚಿತ್ತದಲ್ಲಿ ಬೆರೆತಾಗ, ಬಿಕಾಸ್ ಐ ಆಮ್ ಎ ಡೂಯರ್,
ನಾನೊಬ್ಬ ಕರ್ತೃವಾದ ಕಾರಣದಿಂದ ಕರ್ಮಕ್ಕೆ ಬರುವಂತಹ ಫಲವನ್ನ ಕೇವಲ ನಾನು ಮಾತ್ರವೇ ಅನುಭವಿಸಬೇಕು. ಸೊ ಯಾವಾಗ ಅನುಭವಿಸಬೇಕು ಅನ್ನುವಂತಹದನ್ನ ಚಿತ್ತದಲ್ಲಿ ಸ್ಟೋರ್ ಆಗಿರುವಂತಹದ್ದು ಸೂಕ್ತ ಸಮಯದಲ್ಲಿ ಇಟ್ ಓಪನ್ಸ್. ಸೊ ಯಾರು ನಾನು ಮಾಡಿದೆ, ಯಾರಲ್ಲಿ ಈ ಒಂದು ಕರ್ತೃತ್ವ ಭಾವನೆ ಇರುತ್ತೆ, ಹಿ ವಿಲ್ ಬಿ ದಿ ಭೋಕ್ತ. ಅವನೇ ಅದನ್ನ he should enjoy whether it is good karmas or bad karmas. ಸೊ ಒಳ್ಳೇದಿರಬಹುದು ಕೆಟ್ಟದಿರಬಹುದು. ಒಳ್ಳೆಯದನ್ನ ಅನುಭವಿಸೋದಕ್ಕೂ ಕೂಡ ಅವನು ಹುಟ್ಟಿ ಬರಬೇಕಾಗತ್ತೆ. ಕೆಟ್ಟ ಕರ್ಮ ಕೆಟ್ಟ ಪಾಪಗಳನ್ನ ಅವನು ಮಾಡಿದಾನೆ ಅಂತಂದಾಗ ಅದನ್ನ ಅನುಭವಿಸೋದಕ್ಕೂ ಕೂಡ ಅವನೇ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಸಫರಿಂಗ್ಸ್ ಅಂಡ್ ಎಂಜಾಯ್ಮೆಂಟ್ಸ್. ಸೊ ಹೀಗೆ ನಾನು ಏನೋ ಒಂದು ಮಾಡಿಬಿಟ್ಟು ಅದನ್ನು ನಾನು ಮಾಡಿದೆ ಅಂತ ಹೇಳ್ಕೊತೀವಿ. ಸೊ ಇಲ್ಲಿ ಕರ್ತೃತ್ವ ಭಾವನೆ ಬೆಳೆಯುತ್ತೆ ಅನ್ನೋ ತಿಳ್ಕೊಂಡಂಗಾಯಿತು. ಆದರೆ ಇದೇ ಭಗವಂತನನ್ನ ಕುರಿತು ನಾವು ಮಾತನಾಡುವಾಗ ಈ ಜಗತ್ತನ್ನ ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ ಅಂತಂದಾಗ ನಾವೇನು ಹೇಳ್ತೀವಿ? ಹೀ ಸೃಷ್ಟಿಕರ್ತ, ಹೀ ಸ್ಥಿತಿಕರ್ತ, ಹೀ ಲಯಕರ್ತ ಅಂತ ಹೇಳ್ತೀವಿ. ನಾನು ಮಾಡಿದ್ರೆ ಆ ಕರ್ತೃತ್ವ ಭಾವ ಅನ್ನುವಂತಹದ್ದು ನನ್ನ ಚಿತ್ತದಲ್ಲಿ ಸ್ಟೋರ್ ಆಗುತ್ತೆ. ಅದೇ ಭಗವಂತ ಜಗತ್ತನ್ನು ನಿರ್ಮಾಣ ಮಾಡಿದಾಗ ಅವನನ್ನ ಸೃಷ್ಟಿಕರ್ತ ಅಂತ ಕರೀತ್ಯ, ಅವನು ಪೋಷಣೆ ರಕ್ಷಣೆಯನ್ನು ಒದಗಿಸ್ತಾನೆ ಅಂತ ಹೇಳ್ಬಿಟ್ಟು ಅವನನ್ನ ಸ್ಥಿತಿಕರ್ತ ಅಂತ ಕರೀತ್ಯ, ಮತ್ತು ಅವನು ನಾಶವನ್ನ ಕೂಡ ಅವನೇ ಡಿಸೈಡ್ ಮಾಡಿ ಯಾವಾಗ ನಾಶವನ್ನು ಮಾಡಬೇಕು ಅಂತ ಹೇಳಿ ಆ ನಾಶ, ದಟ್ ಈಸ್ ಕಾಲ್ಡ್ ದಿ ಪ್ರಲಯ. ಸೊ ಆ ನಾಶವನ್ನು ಮಾಡುವವನು ಅವನೇ, ಆದ್ರಿಂದ ಹಿ ಈಸ್ ಲಯಕರ್ತ. ಸೊ ಇಲ್ಲಿ ಭಗವಂತ ಅವನಿಗೆ ಈ ಕರ್ತ ಅನ್ನೋ ಪದವನ್ನು ಉಪಯೋಗಿಸಬಹುದಾದರೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇಲ್ಲಿ ಪ್ರಾರಂಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಪರಮಾತ್ಮ ಹೀಸ್ ಸೃಷ್ಟಿಕರ್ತ, ಹೀಸ್ ಸ್ಥಿತಿಕರ್ತ, ಹೀಸ್ ಲಯಕರ್ತ ಅಂತ ಹೇಳಿದ್ರು ಕೂಡ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂಡ್ ಬಿಕಾಸ್ ಆಫ್ ದಿ ಜ್ಞಾನ ಫ್ರಮ್ ದಿ ಗುರು ನಮಗೆ ಈ ಉಪನಿಷತ್ಗಳಲ್ಲಿ ಇರುವಂತಹ ಕೆಲವು ರಹಸ್ಯಗಳೆಲ್ಲ ಏನು ತಿಳಿಯುತ್ತೆ ಅಂತಂದ್ರೆ, ಇಟ್ ಈಸ್ ನಾಟ್ ದಿ ಕರ್ತ, ಭಗವಂತ ಈಸ್ ಕಾಲ್ಡ್ ದಟ್ ಕರ್ತ ವರ್ಡ್ ಈಸ್ ರೀಪ್ಲೇಸ್ಡ್ ಬೈ ಕಾರಣ. ಭಗವಂತ ಅಂತಂದ್ರೆ ಹೀಸ್ ಸೃಷ್ಟಿ ಕಾರಣ, ಸ್ಥಿತಿ ಕಾರಣ, ಹೀಸ್ ಲಯ ಕಾರಣ. ಸೊ ಇಲ್ಲಿ ಕಾರಣ ಅನ್ನುವಂತಹದ್ದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಟ್ ಈಸ್ ಎ ಸೋರ್ಸ್. ಸೊ ಹೀಸ್ ಸ್ಥಿತಿ ಕಾರಣ, ಸೃಷ್ಟಿ ಕಾರಣ ಅಂತಂದ್ರೆ ಹಿ ಈಸ್ ದಿ ಸೋರ್ಸ್ ಟು ಕ್ರಿಯೇಟ್ ದಿಸ್ ವರ್ಲ್ಡ್. ಸೊ ಈ ಅರ್ಥ ಬರುತ್ತೆ. ಆದ್ರಿಂದ ಇಲ್ಲಿ ಭಗವಂತನನ್ನ ನಾವು ಸೃಷ್ಟಿಕರ್ತ ಅಂತ ಹೇಳಿದ್ರು ಕೂಡ ಅದರ ಹಿಂದೆ ಇರುವಂತಹ ಜ್ಞಾನ ಏನು ಅಂತಂದ್ರೆ, ಹಿ ಈಸ್ ದಿ ಕಾರಣ ಪುರುಷ, ಹಿ ಈಸ್ ಸೃಷ್ಟಿ ಕಾರಣಂ, ಹಿ ಈಸ್ ಸ್ಥಿತಿ ಕಾರಣಂ, ಹಿ ಈಸ್ ಲಯ ಕಾರಣಂ. ಈ ಅರ್ಥಗಳನ್ನ ನಾವು ತಿಳ್ಕೋಬಹುದು. ಇದೆಲ್ಲ ನಮಗೆ ಒಬ್ಬ ಗುರುವಿನ ಮೂಲಕ ಸಿಗುವಂತಹ ವಿಚಾರಗಳು. ಫಾರ್ ಎಕ್ಸಾಂಪಲ್, ನಾವು ಈಶ್ವರ ಅಂತ ಹೇಳಿ ಭಗವಂತನನ್ನ ನಾವು ಕರೀತೀವಿ. ಈಶ್ವರ ಅಂತ ಕರೆದ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂತಹದ್ದೇನು? ಅವನು ಶಿವನೋ ಪರಮೇಶ್ವರನೋ ಆ ಒಂದು ರೂಪದಲ್ಲಿ ಅವನು ನಮಗೆ ಕಾಣಿಸ್ಕೋತಾನೆ. ಬಟ್ ಈಶ್ವರ ಅನ್ನುವಂತಹ ಪದಕ್ಕೆ ನಾವು ಅರ್ಥವನ್ನ ಗ್ರಹಿಸಬೇಕು ಅಂತಂದಾಗ ಇಟ್ ವಿಲ್ ಬಿ ಲೈಕ್ ದಿಸ್. ಈಶ್ವರ ಅಂತಂದಾಗ ದ ರೂಟ್ ವರ್ಡ್, ಧಾತು ಪದ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಸೊ ಈಶ್ವರ ಅಂತ ಹೇಳಿದಾಗ ಅಲ್ಲಿ ದ ರೂಟ್ ವರ್ಡ್ ಈಸ್ ಈಶ್, ಮತ್ತು ಈಶ್ ಆದ್ಮೇಲೆ ಅಲ್ಲಿ ವರ ಅನ್ನುವಂತಹ ಮತ್ತೊಂದು ಸಫಿಕ್ಸ್ ಕೂಡ ಇದೆ. ಕನ್ನಡದಲ್ಲಿ ಸಫಿಕ್ಸ್ ಅಂತಂದ್ರೆ ಪ್ರತ್ಯಯ. ಸೊ ಈಶ್ವರ ಅನ್ನುವಂತಹದ್ದು ಈಸ್ ಎ ರೂಟ್ ವರ್ಡ್ ಅಂತಂದ್ರೆ ಇಟ್ ಈಸ್ ಪ್ರಕೃತಿ. ವರ ಅನ್ನುವಂತಹದ್ದು ಪ್ರತ್ಯಯ. ದಿಸ್ ಪ್ರಕೃತಿ ಅಂಡ್ ಪ್ರತ್ಯಯ ಸೇರಿ ಇಟ್ ಈಸ್ ಈಶ್ವರ. ಸೊ ದ ವರ್ಡ್ ಈಶ್ ಇಟ್ ಇಂಡಿಕೇಟ್ಸ್, ಅದು ಯಾವ ಅರ್ಥವನ್ನು ಕೊಡುತ್ತೆ? ರೂಟ್ ವರ್ಡ್ ಈಶ್ ಅಂತ ಗೊತ್ತಾಯ್ತು, ಬಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಈಶ್? ಈಶ್ ಅಂತಂದ್ರೆ ಇಟ್ ರೆಪ್ರೆಸೆಂಟ್ಸ್ ಐಶ್ವರ್ಯ, ಒನ್ ಹೂ ರೂಲ್ಸ್ ಓವರ್, ಒನ್ ಹೂ ಪ್ರೊಟೆಕ್ಟ್ಸ್ ಎವ್ರಿಥಿಂಗ್. ಸೊ ಐಶ್ವರ್ಯ ಅಂತಂದ್ರೆ ಆ ಒಂದು ಸಾಮರ್ಥ್ಯ. ಸೊ ದ ಕಂಪ್ಲೀಟ್ ಮೀನಿಂಗ್ ಆಫ್ ಈಶ್ವರ ಅಂತಂದ್ರೆ ಒನ್ ಹೂ ಪ್ರೊಟೆಕ್ಟ್ಸ್, ಸಸ್ಟೈನ್ಸ್ ಅಂಡ್ ಆಲ್ಸೋ ಹಿ ಈಸ್ ದಿ ಸೋರ್ಸ್ ಆಫ್ ಬ್ಲೆಸ್ಸಿಂಗ್ ಟು ಎವ್ರಿ ಒನ್. ಪ್ರತಿಯೊಬ್ಬರ ರಕ್ಷಣೆಯನ್ನು ಕೂಡ ಅವನೇ ಮಾಡ್ತಾ ಇರುವಂತಹದ್ದು. ಸೊ ಈ ಅರ್ಥಗಳು ಬರುತ್ತೆ. ಇದು ಹೇಗೆ ಅಂತಂದ್ರೆ, ಉದಾಹರಣೆಗೆ ನಾವು ಒಂದು ರಾಜ್ಯವನ್ನ
ಗಮನಕ್ಕೆ ತಗೊಂಡ್ರೆ, ಒಂದು ರಾಜ್ಯ ಅಂತ ಹೇಳಿ ನಾವು ಮಾತನಾಡಿದಾಗ ಹೂ ಇಸ್ ದ ಚೀಫ್ ಇನ್ ದಿ ಸ್ಟೇಟ್? ಚೀಫ್ ಮಿನಿಸ್ಟರ್ ಇಸ್ ದಿ ಟಾಪ್ ಮೋಸ್ಟ್ ಪ್ರಿಯಾರಿಟಿ ನಾವು ಚೀಫ್ ಮಿನಿಸ್ಟರ್ ಕೊಡ್ತೀವಿ. ಸೊ ಇಲ್ಲಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದಾಗ he is considered as the highest, and because of this chief minister citizens are being protected. ಎಲ್ಲರ ರಕ್ಷಣೆ ಮಾಡುವಂತಹವನು ಒಬ್ಬ ಚೀಫ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಬಟ್ ಅದೇ ಚೀಫ್ ಮಿನಿಸ್ಟರ್ ಯಾವುದೋ ಒಂದು ಬೇರೆಯ ಕಾರಣದಿಂದ ವೆನ್ ಹಿ ಕಮ್ಸ್ ಟು ದಿ ರೋಡ್, ಅವನು ತನ್ನ ಆಫೀಸ್ನಿಂದ ಹೊರಗಡೆ ಬಂದಾಗ ಅವನಿಗೆ ಹಿ ವಿಲ್ ಬಿ ಪ್ರೊಟೆಕ್ಟೆಡ್ ಬೈ ಸೋ ಮೆನಿ ಪೀಪಲ್. ಪೊಲೀಸ್ ಅವರು, ಇನ್ಸ್ಪೆಕ್ಟರ್ಸು, ಜೀಪು ಎಲ್ಲ ಇರುತ್ತೆ. ನಾವಿಲ್ಲಿ ಏನು ಮಾಡಿದ್ದೀವಿ, ಚೀಫ್ ಮಿನಿಸ್ಟರ್ ಹೈಯೆಸ್ಟ್, ಹಿ ವಿಲ್ ಟೇಕ್ ಕೇರ್ ಆಫ್ ಅಸ್, ಹಿ ವಿಲ್ ಪ್ರೊಟೆಕ್ಟ್ ಅಸ್ ಅಂತ ಹೇಳ್ತೀವಿ. ಬಟ್ ಅದೇ ಚೀಫ್ ಮಿನಿಸ್ಟರ್ ವೆನ್ ಹಿ ಕಮ್ಸ್ ಔಟ್ ಫ್ರಮ್ ಹಿಸ್ ಆಫೀಸ್, ಹಿ ಈಸ್ ಬೀಯಿಂಗ್ ಪ್ರೊಟೆಕ್ಟೆಡ್ ಬೈ ಸೋ ಮೆನಿ ಪೀಪಲ್. ಸೊ ಹೂ ಈಸ್ ಸರ್ವಶಕ್ತ? ವೆದರ್ ದ ಚೀಫ್ ಮಿನಿಸ್ಟರ್ ಈಸ್ ಸರ್ವಶಕ್ತ ಆರ್ ದ ಪೀಪಲ್ ಹೂ ಆರ್ ಪ್ರೊಟೆಕ್ಟಿಂಗ್ ದಿ ಚೀಫ್ ಮಿನಿಸ್ಟರ್ ಹಿ ಈಸ್ ಸರ್ವಶಕ್ತ? ಈ ಒಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಈಶ್ವರ ಅಂತ ಹೇಳಿದಾಗ ಹಿ ಈಸ್ ಸರ್ವಶಕ್ತ. ಅದಕ್ಕೆ ಸಹಸ್ರನಾಮದಲ್ಲಿ ಒಂದು ಕಡೆ ಈಶ್ವರಾಯ ನಮಃ ಅಂತ ಬರುತ್ತೆ. ಈಶ್ವರ ಅಂತಂದ್ರೆ ಎಲ್ಲರನ್ನ ಪ್ರೊಟೆಕ್ಟ್ ಮಾಡುವಂತಹವನು ಈಶ್ವರ. ಅದೇ ಅರ್ಚನೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಅನೀಶ್ವರಾಯ ನಮಃ ಅಂತ ಬರುತ್ತೆ. ಪ್ರಾರಂಭದಲ್ಲಿ ಈಶ್ವರಾಯ ನಮಃ, ಈಶ್ವರನಿಗೆ ನಮನಗಳು, ನಮಸ್ಕಾರ. ಮತ್ತು ಅರ್ಚನೆ ಮುಂದುವರೆದಾಗ ಅನೀಶ್ವರಾಯ ನಮಃ, ಅನೀಶ್ವರನಿಗೆ ನಮಸ್ಕಾರ ಅಂತ ಬರುತ್ತೆ. ಇಲ್ಲಿ ಈಶ್ವರ ಅಂತ ಅಂದ್ಬಿಟ್ಟು ಪ್ರೊಟೆಕ್ಟರ್ ಅಂತ ಹೇಳಿ, ಇಲ್ಲಿ ಅನೀಶ್ವರ ಅಂತಂದ್ರೆ ಅವನು ಪ್ರೊಟೆಕ್ಟರ್ ಅಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅನೀಶ್ವರ ಅಂತಂದ್ರೆ ಮೀನಿಂಗ್ ಏನು ಅಂತಂದ್ರೆ ಈಶ್ವರನಿಗೆ ಪ್ರೊಟೆಕ್ಷನ್ ಅನ್ನುವಂತಹದ್ದೇ ಬೇಡ. ಆ ಈಶ್ವರನಿಗೆ ಮತ್ತೊಬ್ಬ ಈಶ್ವರ ಇಲ್ಲ. ಈಶ್ವರ ಈಸ್ ದಿ ಸುಪ್ರೀಂ ಲಾರ್ಡ್. ಆ ಈಶ್ವರನಿಗೆ ದೇರ್ ಈಸ್ ನೋ ಅನದರ್ ಈಶ್ವರ. ಸೊ ಹಿ ಈಸ್ ಕಾಲ್ಡ್ ಅನೀಶ್ವರ. ಸೊ ಈಶ್ವರ ನ ವಿದ್ಯತೆ ಯಸ್ಯ ಅನೀಶ್ವರ. ಸೊ ಹೀಗೆ ಭಗವಂತನ ಸಹಸ್ರ ನಾಮಾವಳಿಗಳು ಅಂದಾಗ ಅದು ಅನೇಕ ಮಹಿಮೆಗಳನ್ನು ಆ ನಾಮಗಳಲ್ಲಿ ಅಡಗಿರುವಂತಹದ್ದನ್ನು ನಾವು ತಿಳ್ಕೊಳ್ಳುವಂತಹದ್ದು. ಸೊ ವೇದಾಂತದಲ್ಲಿ ಸಾಮಾನ್ಯವಾಗಿ ನಾವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳಿದಾಗ ಅಲ್ಲಿ ಸಾಧನೆ ಮತ್ತು ಸಾಧ್ಯ ಅನ್ನುವಂತಹ ಪದಗಳನ್ನು ನೋಡ್ತೀವಿ. ಸಾಧನೆ ಅಂತ ಹೇಳಿದಾಗ ನಮಗೆ ಗೊತ್ತಿಲ್ಲದೆ ಇರುವಂತಹದ್ದನ್ನ ಗೊತ್ತಿರುವವರ ಬಳಿ ಹೋಗಿ ಅಲ್ಲಿ ತಿಳ್ಕೊಂಡು ನಂತರ ಅದನ್ನು ಪರಾಮರ್ಶಿಸಿ ಮನನ ಮಾಡಿಕೊಂಡು ಅದು ಸೂಕ್ತ ಅಂತ ನಮಗೆ ತಿಳಿದು ಬಂದಾಗ ಅದನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೋತೀವಿ. ಸೊ ದಿಸ್ ಈಸ್ ಕಾಲ್ಡ್ ಸಾಧನೆ ಅಂಡ್ ಸಾಧ್ಯ. ಗೊತ್ತಿಲ್ಲದೆ ಇರುವಂತಹದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಈಸ್ ದಿ ಸಾಧ್ಯ. ತಿಳ್ಕೊಂಡ ನಂತರ ಅದನ್ನು ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂತಹದ್ದು ಈಸ್ ಕಾಲ್ಡ್ ದಿ ಸಾಧ್ಯ. ಬಿಕಾಸ್ ಅದು ಸೂಕ್ತ ಅಂತ ಕಂಡು ಬಂದಾಗ ಅದನ್ನು ನಾನು ಲೈಫಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೈ ಲೈಫ್ ಸ್ಟಾರ್ಟೆಡ್ ವಿತ್ ದಟ್ ಪ್ರಾಕ್ಟೀಸ್. ಸೊ ಇಟ್ ಈಸ್ ಸಾಧ್ಯ. ಸೊ ಸಾಧನೆ ಸಾಧ್ಯ ಅಂತಂದ್ರೆ ಈ ರೀತಿ ಅರ್ಥ ಬರುತ್ತೆ. ಸಾಧನೆ ಅಂತ ಹೇಳಿದಾಗ ದೇರ್ ಆರ್ 2 ಟೈಪ್ಸ್ ಆಫ್ ಸಾಧನೆಗಳು. ಒಂದು ದೋಷಪೂರ್ಣ ಸಾಧನೆ, ಮತ್ತೊಂದು ದೋಷರಹಿತ ಸಾಧನೆ. ಯಾವ ಸಾಧನೆಯ ಕಾರಣದಿಂದ ಆ ಮೂಲಕ ನಾವು ಪಡೆಯುವಂತಹ ವಸ್ತುಗಳಲ್ಲಿ ಧನ ವ್ಯರ್ಥವಾಗತ್ತೆ, ಹೆಚ್ಚು ಆಯಾಸವಾಗತ್ತೆ, ಹಾಗೂ ಅನೇಕ ಸಂದರ್ಭಗಳಲ್ಲಿ ದಾರಿ ತಪ್ಪುವಂತಹ ಸಾಧ್ಯತೆಗಳೂ ಇದೆ. ದಟ್ ಸಾಧನೆ ಈಸ್ ಕಾಲ್ಡ್ ದಿ ದೋಷಪೂರ್ಣ ಸಾಧನೆ. ಅದೇ ರೀತಿ ಮತ್ತೊಂದು ದೋಷರಹಿತ ಸಾಧನೆ. ವಾಟ್ ಈಸ್ ದ ದೋಷರಹಿತ ಸಾಧನೆ? ಸೊ ಈ ದೋಷರಹಿತ ಸಾಧನೆಯ ಮೂಲಕ ನಾವು ಯಾವುದನ್ನ ಪಡ್ಕೋತೀವಿ ಅವುಗಳಲ್ಲಿ ಅಪಾಯವಿಲ್ಲ, ಅವುಗಳಲ್ಲಿ ಅಮರತ್ವವಿದೆ, ಅವುಗಳು ಸುಲಭ ಸಾಧ್ಯ ಮತ್ತು ಅವುಗಳು ಅನಂತ ಫಲವನ್ನು ಕೊಡುತ್ತೆ. ದಟ್ ಸಾಧನೆ ಇಸ್ ಕಾಲ್ಡ್ ದಿ ದೋಷರಹಿತ ಸಾಧನೆ. ಸೊ ಮುಖ್ಯವಾಗಿ ನಾವು ಪಡೆಯುವಂತಹ ವಸ್ತುಗಳು ಅಂತ ಹೇಳಿದಾಗ ನಾವು ಭಗವಂತನಲ್ಲಿ ಅನೇಕ ರೀತಿಯ ಬೇಡಿಕೆಗಳನ್ನ ಇಡ್ತೀವಿ. ನನಗೆ ಅದು ಬೇಕು, ಇದು ಬೇಕು, ಇಂಥದ್ದು ಬೇಕು, ಅದು ಕೊಡು, ದಿನನಿತ್ಯದಲ್ಲಿ ನಾವು ಕೇಳ್ಕೊತಾನೆ ಇರ್ತೀವಿ. ಅದೇ ರೀತಿ ನಾನು ಅಂತಂದ್ರೆ ಈ ದೇಹವನ್ನು ನಾನು ನಂಬಿರೋದ್ರಿಂದ ನನ್ನ ದೇಹದ ರಕ್ಷಣೆ, ಇದಕ್ಕೊಂದು ಒಳ್ಳೆಯ ಆರೋಗ್ಯ,
ನನ್ನ ದೇಹದ ಬಗ್ಗೆ ಕೂಡ ನಾನು ಒಂದು ಮಮಕಾರವನ್ನು ಬೆಳೆಸ್ಕೊಂಡು ಸೊ ದೇಹ ಮನಸ್ಸನ್ನು ಕೂಡ ಉತ್ತಮವಾಗಿ ಕೊಡು ಅನ್ನುವಂತಹದ್ದನ್ನು ಕೂಡ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಆದರೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ದೇಹ ಮನಸ್ಸು ಅನ್ನುವಂತಹದ್ದನ್ನು ನೀನು ಹೊಂದುವುದಕ್ಕೆ ಅಪೇಕ್ಷೆ ಮಾಡ್ಕೋಬೇಡ. ಯಾಕೆ ಅಂತಂದರೆ ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ ಅಲ್ಲಿ ಕೆಲವು ಕಟು ಸತ್ಯಗಳನ್ನು ನಾವು ಒಪ್ಕೋಬೇಕಾಗತ್ತೆ. ದೇಹ ಅಂತ ಹೇಳಿದಾಗ ನಾವು ಪಡ್ಕೊಂಡಿರುವಂತಹ ಈ ದೇಹವನ್ನು ನೋಡ್ಬಿಟ್ಟು ಅದನ್ನು ನಾನು ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ನಾವು ದಿಸ್ ಈಸ್ ಮೀ, ಇಟ್ಸ್ ಮೀ, ಇದು ನಾನು ಅಂತ ಹೇಳಿ ನನ್ನ ದೇಹದ ಬಗ್ಗೆ ನಾನು ಅಭಿಮಾನವನ್ನು ಬೆಳೆಸ್ಕೊತೀನಿ. ಬಟ್ ವೇದಾಂತ ತಿಳಿಸ್ತಾ ಇರುವಂತಹ ಬಹಳ ಕಟುವಾದ ಸತ್ಯ ಏನು ಅಂತಂದರೆ, ದೇಹ ಅಂತಂದರೆ ಇಟ್ ಈಸ್ ಎ ಪ್ರಾರಬ್ಧ. ದೇಹ ಅಂತಂದಾಗ ಇಟ್ ಈಸ್ ಎ ಪ್ರಾರಬ್ಧ. ಪ್ರಾರಬ್ಧವನ್ನು ಕೇಳಬೇಡ ಅಂತಂದ್ರೆ ಏನರ್ಥ? ಮೋಕ್ಷವನ್ನು ಗಳಿಸು, ಮತ್ತೆ ನೀನು ಹುಟ್ಟಿ ಬರಬೇಡ. ನೀನು ಇಲ್ಲಿ ಬರುವಂತಹ ವ್ಯವಸ್ಥೆಯನ್ನು ನೀನು ಅಂತಹ ಕರ್ಮಗಳನ್ನೇ ನೀನು ಮಾಡ್ಕೋಬೇಡ. ಸೊ ದೇಹ ಮನಸ್ಸಿನ ಬಗ್ಗೆ ನೀನು ಅಪೇಕ್ಷೆಯನ್ನು ಪಡಬೇಡ ಅಂತಂದರೆ ಸ್ಟ್ರೈಟ್ ಅವೇ ನಿನಗೊಂದು ಅವಕಾಶ ಸಿಕ್ಕಿದೆ, ಮನುಷ್ಯನಾಗಿ ಹುಟ್ಟಿದ್ಯಾ, ಇಲ್ಲಿ ಸಾಧನೆಯನ್ನು ಮಾಡಿ ಮೋಕ್ಷದ ಬಗ್ಗೆ ಅಪೇಕ್ಷೆಯನ್ನು ಹೊಂದು. ಅದು ದಟ್ ಈಸ್ ದಿ ಪರ್ಮನೆಂಟ್ ಡಿಸೈರ್ ಯು ಶುಡ್ ಹ್ಯಾವ್. ಅದನ್ನು ಬಿಟ್ಟು ನೀ ಏನೇ ಕೇಳಿಕೊಂಡ್ರೂ ಕೂಡ ಅದ್ಯಾವುದು ನಿನ್ನ ಜೊತೆ ಕೊನೆಯವರೆಗೂ ಶಾಶ್ವತವಾಗಿ ಉಳ್ಕೊಳ್ಳೋದಿಲ್ಲ. ನೀನು ಕಾರ್ ಕೇಳ್ಕೋಬಹುದು, ಮನೆ ಕೇಳ್ಕೋಬಹುದು, ಐಶ್ವರ್ಯ ಕೇಳ್ಕೋಬಹುದು, ರೂಪ, ಹೀಗೆ ಅನೇಕಗಳನ್ನು ನೀನು ದೇಹದ ಮೇಲೆ ಅಭಿಮಾನ ಇರೋದ್ರಿಂದ ಕೇಳ್ಕೋಬಹುದು. ಬಟ್ ವೆನ್ ದ ಡೆತ್ ಹ್ಯಾಪನ್ಸ್ ಟು ಯುವರ್ ಬಾಡಿ, ನಥಿಂಗ್ ವಿಲ್ ಫಾಲೋ ಯು. ನೀನು ಸಂಪಾದನೆ ಮಾಡಿ ಕೂಡಿಟ್ಟಿರುವಂತಹ ಹಣದಲ್ಲಿ ಒಂದೇ ಒಂದು ನಯ ಪೈಸೆ ಕೂಡ ನೀನು ಹಿಂದೆ ಬರೋದಿಲ್ಲ. ಸೊ ವಾಟ್ ಯು ಶುಡ್ ಆಸ್ಕ್, ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ, ನಾನು ಕೇಳ್ಕೊಳ್ಳೇಬೇಕು ಅನ್ನೋದೇ ಆದರೆ ಕೇಳ್ಕೊ. ದೇಹ ಮನಸ್ಸನ್ನು ಬಿಟ್ಟು ಶಾಶ್ವತವಾದ ಮೋಕ್ಷವನ್ನು ಕೇಳ್ಕೊ ಅಂತ ನಮ್ಮ ವೇದಾಂತ ತಿಳಿಸ್ಕೊಡುತ್ತೆ. ಸೊ ಇಲ್ಲಿ ದೇಹ ಮನಸ್ಸು ಅಂತಂದರೆ ಅದು ಎಂದೋ ಒಂದು ದಿನ ನಾಶ ಆಗುವಂತಹದ್ದು. ಸೊ ಇಟ್ ಈಸ್ ಅನ್ ಇಂಪರ್ಮನೆಂಟ್ ವಸ್ತು. ದೇಹ ಮನಸ್ಸು ಅಂತಂದಾಗ ಇಟ್ಸ್ ಎ ಟೂಲ್. ನಮ್ಮ ದಾಸರುಗಳೆಲ್ಲ ಏನು ಹೇಳಿದ್ದಾರೆ, ನಿನಗೆ ದೇಹ ಮತ್ತು ಮನಸ್ಸೆಲ್ಲ ಸಿಕ್ಕಿರೋದು ಯಾಕೆ ಅಂತಂದರೆ ದೇ ಕಾಲ್ ಇಟ್ ಸಾಧನಾ ಶರೀರ. ಸಾಧನೆಗೆ ಉಪಯೋಗಿಸುವುದಕ್ಕೆ ನಿನಗೆ ಸಿಕ್ಕಿರುವಂತಹ ಟೂಲ್ಸ್. ಯಾವುದೋ ಪ್ರಪಂಚದಲ್ಲಿ ಯಾವುದೋ ಭೋಗಗಳನ್ನು ಅನುಭವಿಸಬೇಕು ಅಂತ ಹೇಳಿ ನಿನ್ನ ಮನಸ್ಸು ಮತ್ತು ದೇಹವನ್ನು ಅಲ್ಲಿ ಹಾಕಬೇಡ. ದೇಹ ಮತ್ತು ಮನಸ್ಸನ್ನು ನೀನು ಉತ್ತಮವಾದ ಕರ್ಮಗಳಿಗೆ ಹಾಕು, ಸಾಧನೆಗಾಗಿ ಉಪಯೋಗಿಸ್ಕೊ ಅಂತ ಹೇಳ್ತಾರೆ. ಸೊ ಹೀಗೆ ಈ ವಿಚಾರದಲ್ಲಿ ಪರಮಾತ್ಮ ಶ್ರೀಕೃಷ್ಣನ ಅನುಗ್ರಹದ ಕಾರಣದಿಂದ ಒಂದು ಉತ್ತಮವಾದ ಸಂಸ್ಕಾರ ನನ್ನಲ್ಲಿ ಬೆಳೀಬೇಕು. ನಾನು ಅತಿ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತಹ ಯಾವುದು? ಯಾಕೆ ಅಂತಂದರೆ ಮಹಾಭಾರತದ ಯುದ್ಧ ಮುಗಿದಿರುತ್ತೆ. ಯುದ್ಧ ಮುಗಿದು ಯುಧಿಷ್ಠಿರನಿಗೆ ಆ ಒಂದು ಸಿಂಹಾಸನದ ಪಟ್ಟಾಭಿಷೇಕ ಎಲ್ಲ ಆಗಿರುತ್ತೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಭಗವದ್ಗೀತೆ ಅಂತ ಹೇಳಿದಾಗ ಅಲ್ಲಿ ನಾವು ಅಬ್ಸರ್ವ್ ಮಾಡಿರುವಂತಹದ್ದು ಏನು ಅಂತಂದರೆ, ಅರ್ಜುನ ಈಸ್ ಡಿಪ್ರೆಸ್ಡ್. ನಾಟ್ ಓನ್ಲಿ ಅರ್ಜುನ, ಯುದ್ಧಕ್ಕೆ ಮುಂಚೆ ಅರ್ಜುನನಂತೆ ಡಿಪ್ರೆಸ್ ಆಗಿದ್ದು ಈವನ್ ದುರ್ಯೋಧನ ಕೂಡ ಡಿಪ್ರೆಷನ್ ಆಗ್ತಾನೆ. ಆದರೆ ದುರ್ಯೋಧನನಿಗೆ ಗುರು ಇಲ್ಲ, ಅರ್ಜುನನಿಗೆ ಗುರು ಇದ್ದ. ಸೊ ಅರ್ಜುನ ಆತ್ಮಜ್ಞಾನವನ್ನು ಪಡ್ಕೊಂಡ, ದುರ್ಯೋಧನನಿಗೆ ಯಾವ ರೀತಿಯ ಜ್ಞಾನ ಸಿಗಲಿಲ್ಲ. ಆದರೆ ಮಹಾಭಾರತ ಯುದ್ಧ ಮುಗಿದ ನಂತರದಲ್ಲಿ ಯುಧಿಷ್ಠಿರ ಕೂಡ ಡಿಪ್ರೆಷನ್ಸ್ಗೆ ಒಳಗಾಗ್ತಾನೆ. ನನ್ನವರು ಎಲ್ಲ ಹೋಗ್ಬಿಟ್ಟಿದ್ದಾರೆ, ನನ್ನ ಸ್ನೇಹಿತರು, ನನ್ನ ಬಂಧುಗಳು ಯಾರೊಬ್ಬರೂ ಉಳ್ಕೊಳ್ಳಿಲ್ಲ. ಇನ್ಫ್ಯಾಕ್ಟ್ ಪಾಂಡವರ ವಂಶದಲ್ಲಿ ಯಾರೊಬ್ಬರೂ ಇಲ್ಲ, ಆ ರೀತಿ ಸರ್ವನಾಶ ಆಗಿರುವಂತೆ. ಸೊ ಇದೆಲ್ಲ ನೆನೆಸ್ಕೊಂಡಾಗ ಯುಧಿಷ್ಠಿರ ಕೂಡ ಒಂದು ರೀತಿಯ ಮಾನಸಿಕ ಕ್ಷೋಭೆಗೆ ಒಳಗಾಗಿರ್ತಾನೆ. ಅವನ ಮನಸ್ಸಿನಲ್ಲೂ ಕೂಡ ಅನೇಕ ರೀತಿಯ ಪ್ರಶ್ನೆಗಳು, ಎಲ್ಲೂ ಕೂಡ ಕಾನ್ಫಿಡೆನ್ಸ್ ಇಲ್ಲ, ವಿಶ್ವಾಸ ಇಲ್ಲ. ಯಾರೂ ಇಲ್ಲದೆ ಇರುವಂತಹ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಾನೀಗ ಆಳ್ಬೇಕಾ? ನಾನು ಸಾಮ್ರಾಜ್ಯವನ್ನು ಆಳ್ತಾ ಇದ್ದೀನಿ ಅಂತ ನಾನು ಈ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ನನ್ನವ್ರು ಯಾರೂ ಇಲ್ವಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸ್ನೇಹಿತರು ಸತ್ತೋಗ್ಬಿಟ್ಟಿದ್ದಾರೆ, ಬಂಧುಗಳು ಹೋಗ್ಬಿಟ್ಟಿದ್ದಾರೆ, ಯಾರೊಬ್ಬರು ಇಲ್ಲ. ನನ್ನ ಮಕ್ಕಳುಗಳೇ, ದ್ರೌಪದಿಯಲ್ಲಿ ಹುಟ್ಟಿದಂತಹ 5 ಜನ ಮಕ್ಕಳುಗಳು ಇಲ್ಲ, ಅಭಿಮನ್ಯು ಇಲ್ಲ, ಯಾರೂ ಇಲ್ಲ. ಇನ್ನು ಯಾರಿಗಾಗಿ ಈ ಸಿಂಹಾಸನ? ಸೊ ಹೀಗೆ ಯುಧಿಷ್ಠಿರ ಕೂಡ ಅವನು ಕೂಡ ಡಿಪ್ರೆಷನ್ಸ್ಗೆ ಒಳಗಾಗ್ತಾನೆ. ಆಗ ಅಲ್ಲೇ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ನಾಟ್ ಟು ವರಿ, ಇಲ್ಲಿ ನೀನು ರಾಜ್ಯ ಆಳ್ಬೇಕಾಗುತ್ತೆ, ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ, ಸಾಮ್ರಾಜ್ಯವನ್ನ ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಿನಗೆ ಏನು ಡೌಟ್ಸ್ ಇದೆ ಆ ಡೌಟ್ಸ್ ಎಲ್ಲ ನಿನಗೆ ತಿಳಿಸ್ಕೊಡ್ಬೇಕು ಅಂತಾನೆ ಹೇಳಿ ಇಲ್ಲೊಬ್ಬ ಗುರು ಇದ್ದಾನೆ ಅಂತ ಹೇಳಿ ಯುದ್ಧ ಮುಗಿದಿರುತ್ತೆ. ಬಟ್ ಭೀಷ್ಮಾಚಾರ್ಯ ಅವನಿನ್ನೂ
ಮರಣ ಹೊಂದಿಲ್ಲ, ಆ ಶರಶಯ್ಯೆಯ ಮೇಲೆ ಮಲಗಿದ್ದಾನೆ. ಈಸ್ ವೇಟಿಂಗ್ ಫಾರ್ ದಿ ಉತ್ತರಾಯಣ ಪುಣ್ಯಕಾಲ. ಸೊ ಆ ಒಂದು ಸಂದರ್ಭಕ್ಕಾಗಿ ಅವನು ಪ್ರಾಣವನ್ನು ಇಟ್ಕೊಂಡು ಬದುಕಿದ್ದಾನೆ. ಈಸ್ ಲೈಯಿಂಗ್ ದೇ, ಶರಶಯ್ಯೆಯ ಮೇಲೆ ಅವನು ಮಲಗಿದ್ದಾನೆ. ಅವನು ಈಸ್ ದಿ ಮೋಸ್ಟ್ ಜ್ಞಾನವಂತ. ಸೊ ನಿನ್ನ ಏನೇನಿದೆ ಡೌಟ್ಸ್ ಇದೆ, ಎಲ್ಲ ರೀತಿಯ ಧರ್ಮಗಳನ್ನು ಎಲ್ಲವನ್ನ ನಿಮ್ಗೆ ಏನೇನು ಬೇಕೋ ಎಲ್ಲವನ್ನ ಹೋಗಿ ಕೇಳ್ಕೋ. ಅಂಡ್ ಸಂದರ್ಭ ಹೇಗಿದೆ ಅಂತಂದ್ರೆ ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಹೇಳ್ತಾನೆ ಕೃಷ್ಣ. ದಟ್ ಈಸ್ ದ ಇಂಡಿಕೇಶನ್, ಇಟ್ ಈಸ್ ನಾಟ್ ದಟ್ ಸನ್. ಆ ಸೂರ್ಯ ಅಲ್ಲ, ಬಹಳ ಕಾಂತಿಯಿಂದ ತೇಜಸ್ಸನ್ನ ಪ್ರಭೆಯನ್ನ ಹೊರಚಲ್ತಾ ಇರುವಂತಹ ಭೀಷ್ಮಾಚಾರ್ಯ ಆ ಸಂಧ್ಯೆಯನ್ನ ತಲುಪಿದ್ದಾನೆ ಅಂತಂದ್ರೆ ಎನಿ ಡೇ ಹಿ ವಿಲ್ ಅಟೈನ್, ಅವನ ದೇಹವನ್ನ ಬಿಟ್ಕೊಡ್ತಾನೆ. ಸೊ ಭೀಷ್ಮ ಪಿತಾಮಹ ದೇಹವನ್ನ ಬಿಡುವುದಕ್ಕೆ ಮುಂಚೆ ಅವನಿಂದ ನೀನು ಜ್ಞಾನವನ್ನ ತಿಳ್ಕೋ, ಇಲ್ಲ ಅಂತಂದ್ರೆ ಆ ಜ್ಞಾನ ಅಲ್ಲೇ ನಶಿಸಿ ಹೋಗುತ್ತೆ, ನೀನು ಯಾರಿಗೂ ಸಿಗೋದಿಲ್ಲ. ಒನ್ಸ್ ದಿಸ್ ಭೀಷ್ಮ ಪಿತಾಮಹ ದೇಹವನ್ನ ತ್ಯಾಗ ಮಾಡಿದಾನೆ ಅಂತಂದ್ರೆ ಇಂತಹ ಜ್ಞಾನವನ್ನ ನಿನಗೆ ಮತ್ತೆ ಬೋಧಿಸುವುದಕ್ಕೆ ಇಲ್ಲಿ ಯಾವ ಆಚಾರ್ಯ ಗುರು ಯಾರು ಇಲ್ಲ. ಸೊ ಗೋ ಅಂಡ್ ಅಪ್ರೋಚ್ ಅಂತ ಹೇಳಿ ಪಾಂಡವರ ಸಹಿತವಾಗಿ ಶರಶಯ್ಯೆಯಲ್ಲಿ ಮಲಗಿರುವಂತಹ ಭೀಷ್ಮ ಪಿತಾಮಹನ ಬಳಿಗೆ ಯುಧಿಷ್ಠಿರ, ಪಾಂಡವರು, ಭಗವಾನ್ ವೇದವ್ಯಾಸ ಅನೇಕರು ಎಲ್ಲ ಬಂದು ಅಲ್ಲಿ ಸೇರ್ತಾರೆ. ಆ ಸೇರಿದಾಗ ಅಲ್ಲಿ ಭೀಷ್ಮ ಪಿತಾಮಹನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಬಾಣಗಳು ದೇಹದ ಎಲ್ಲಾ ಭಾಗವನ್ನು ಹೊಕ್ಕಿ ದೇಹದಲ್ಲಿದ್ದಂತಹ ಅಷ್ಟೂ ರಕ್ತವನ್ನ ಚೆಲ್ಲಿ ಒಳಗಡೆ ಹಾಕಿರುತ್ತೆ. ಮತ್ತೆ ನನಗೆ ನೋವಾಗ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ಕೊಳ್ಳೋದಕ್ಕೆ ಸ್ವರ ಇರಲ್ಲ ಅವನ ಗಂಟಲಲ್ಲಿ. ಭೀಷ್ಮ ಪಿತಾಮಹನ ಗಂಟಲಿನಲ್ಲಿ ಆ ಸ್ವರ, ಆ ಶಕ್ತಿನೇ ಇಲ್ಲ, ಎಲ್ಲ ಉಡುಗೆ ಹೋಗಿರುತ್ತೆ. ಹಿ ಈಸ್ ಓನ್ಲಿ ವೇಟಿಂಗ್ ಫಾರ್ ದಿ ಉತ್ತರಾಯಣ ಪುಣ್ಯಕಾಲ. ಸೊ ಈ ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಪಾಂಡವರ ಸಹಿತ ಯುಧಿಷ್ಠಿರ ಎಲ್ಲರನ್ನೂ ಅಲ್ಲಿಗೆ ಕರ್ಕೊಂಡ್ಬಂದಾಗ ಅಲ್ಲಿ ಭೀಷ್ಮ ಪಿತಾಮಹ ಕಣ್ಣಂಚಿನಲ್ಲಿ ಅವ್ರನ್ನ ಸ್ವಾಗತ ಮಾಡ್ತಾನೆ. ಯಾಕೆಂದ್ರೆ ಸ್ವರ ಇಲ್ಲ, ಶಕ್ತಿಯೇ ಇಲ್ಲ, ದೇಹದಲ್ಲಿ ಮಾಂಸ, ರಕ್ತ ಯಾವುದೂ ಇಲ್ಲ. ಸೊ ಅವನು ಹೇಗೆ ಯಾವ ರೀತಿಯಲ್ಲಿ ಸ್ವಾಗತ ಮಾಡ್ತಾನೆ? ಕಣ್ಣಂಚಿನಲ್ಲಿ ಪರಮಾತ್ಮನನ್ನ ನೋಡಿ ಧನ್ಯತಾ ಭಾವವನ್ನ ಹಿ ಎಕ್ಸ್ಪ್ರೆಸಸ್ ಥ್ರೂ ಹಿಸ್ ಐಸ್. ಆಗ ಪರಮಾತ್ಮ ಹೇಳ್ತಾನೆ, ಒಂದು ಒಳ್ಳೆಯ ಸಂದರ್ಭ ಇದು. ಈ ಸಂದರ್ಭದಲ್ಲಿ ನೀನು ಯುಧಿಷ್ಠಿರನಲ್ಲಿ ಇರುವಂತಹ ಕೆಲವು ಅನಿಸಿಕೆಗಳು, ಅವನಿಗೆ ದೇರ್ ಆರ್ ಸರ್ಟನ್ ಡೌಟ್ಸ್ ಇನ್ ದಿ ಮೈಂಡ್ ಆಫ್ ದಿಸ್ ಯುಧಿಷ್ಠಿರ. ಮತ್ತು ಇದು ಯುಧಿಷ್ಠಿರನ ಮನಸ್ಸಿನಲ್ಲಿ ಇದೆ ಅಂತಲ್ಲ, ಯುಧಿಷ್ಠಿರನ ಮೂಲಕ ಇದು ಇಡೀ ವಿಶ್ವಕ್ಕೆ ಬೇಕಾಗಿರುವಂತಹ ಜ್ಞಾನ. ಅದರಿಂದ ದಿಸ್ ಇಸ್ ದ ಟೈಮ್. ಅವನು ಬಂದು ನಿನ್ನನ್ನು ಪ್ರಶ್ನೆ ಮಾಡ್ತಾನೆ, ನೀನು ಅವನಿಗೆ ಪರಿಹಾರವನ್ನು ಕೊಡು ಅಂತಂದಾಗ ಅವನಿಗೆ ಗಂಟಿನಲ್ಲಿ ಶಕ್ತಿನೇ ಇಲ್ಲ. ಆಗ ಪರಮಾತ್ಮನೇ ಅವನಿಗೆ ಅನುಗ್ರಹ ಮಾಡ್ತಾನೆ. ನೀನು ಈ ಜ್ಞಾನವನ್ನು ಸಂಪೂರ್ಣವಾಗಿ ಯುಧಿಷ್ಠಿರನಿಗೆ ಕೊಡೋವರೆಗೂ ನಿನ್ನಲ್ಲಿ ಶಕ್ತಿಯಾಗಿ ನಾನು ನಿಲ್ತೀನಿ ಅಂತ ಹೇಳಿ ಯುಧಿಷ್ಠಿರ ಹಿ ಸ್ಟಾರ್ಟ್ಸ್ ಈ ಪ್ರಶ್ನೆಯನ್ನು ಮಾಡ್ತಾನೆ. ಭೀಷ್ಮ ಪಿತಾಮಹ ಉತ್ತರವನ್ನು ಕೊಡ್ತಾನೆ. ಸೊ ಇಲ್ಲಿ ಈ ವಿಚಾರದಲ್ಲಿ ಪರಮಾತ್ಮ ಶ್ರೀಕೃಷ್ಣನ ಅನುಗ್ರಹದ ಕಾರಣದಿಂದ ಯುಧಿಷ್ಠಿರ ಶರಶಯ್ಯೆಯಲ್ಲಿ ಮಲಗಿರುವಂತಹ ಭೀಷ್ಮ ಪಿತಾಮಹನ ಬಳಿಗೆ ಬಂದಿದ್ದಾನೆ. ಅವನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಅವನನ್ನ ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ ಯುಧಿಷ್ಠಿರ. ದಟ್ ಈಸ್ ದಿ ಬಿಗಿನಿಂಗ್ ಆಫ್ ವಿಷ್ಣು ಸಹಸ್ರನಾಮ. ಸೊ ಯುಧಿಷ್ಠಿರ ಉವಾಚ, ಯುಧಿಷ್ಠಿರ ಪ್ರಶ್ನೆಯನ್ನು ಮಾಡ್ತಾನೆ. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಮರ್ಚಂತಹ ಪ್ರಾಪ್ನುಯುರ್ ಮಾನವ ಶುಭಂ ಮತ್ತು ಕೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋಮತಃ ಕಿಂ ಜಪನ್ ಮುಚ್ಚತೆ ಜಂತುರ್ಜನ್ಮ ಸಂಸಾರ ಬಂಧನ. ಸೊ ಈ ಎರಡು ಶ್ಲೋಕಗಳಲ್ಲಿ ಯುಧಿಷ್ಠಿರ 6 ಪ್ರಶ್ನೆಯನ್ನು ಮಾಡಿದ್ದಾನೆ. ಸೊ ಯುಧಿಷ್ಠಿರನ ಪ್ರಶ್ನೆ ಏನು ಅಂತಂದ್ರೆ ಭೀಷ್ಮ ಪಿತಾಮಹನಲ್ಲಿ ಕೇಳ್ಕೊತಾ ಇದ್ದಾನೆ, ಹೂ ಇಸ್ ದಿ ಗ್ರೇಟೆಸ್ಟ್ ಲಾರ್ಡ್ ಇನ್ ದಿಸ್ ವರ್ಲ್ಡ್? ಎಂಟೈರ್ ಈ ಒಂದು ವಿಶ್ವದಲ್ಲಿ ಯಾರು ಮಹಾ ಮಹಿಮೆಯನ್ನ ಉಳ್ಳಂತಹ ದೇವರು ಅಂತಂದ್ರೆ ಯಾರು? ಅಂಡ್ ಅವನನ್ನ ಒಬ್ಬನೇ ದೇವರು ಅಂತ ಹೇಳ್ತಾರೆ. ಭಗವಂತ ಅಂತಂದಾಗ ಹಿ ಇಸ್ ಒನ್ ಅಂತ ಹೇಳ್ತಾರಲ್ಲ, ಆ ಒಬ್ಬನೇ ಶಕ್ತಿವಂತ, ಸಮರ್ಥ, ಸರ್ವಜ್ಞ, ಎಲ್ಲವೂ ಅವನೇ ಅಲ್ಲ. ಅವನು ಯಾರು? ಅಂಡ್ ಹಿ ಮಸ್ಟ್ ಬಿ ದ ಸುಪೀರಿಯರ್, ಹಿ ಮಸ್ಟ್ ಬಿ ದ ಸುಪ್ರೀಂ ಲಾರ್ಡ್. ಅಂತಹವನು ಈ ಒಂದು ವಿಶ್ವದಲ್ಲಿ ಇರುವುದಾದಲ್ಲಿ ಹೂ ಇಸ್ ದಟ್? ಯಾರದು? ಸೊ ದಿಸ್ ಈಸ್ ದಿ ವೆರಿ ಫಸ್ಟ್ ಕ್ವಶನ್ ಆಸ್ಕ್ಡ್ ಬೈ ಯುಧಿಷ್ಠಿರ.
ಸೊ ಇಲ್ಲಿ ಈ ಪ್ರಶ್ನೆಗಳನ್ನು ನಾವು ಗಮನಕ್ಕೆ ತಗೊಂಡ್ರೆ ಬಹುಶಃ ನಮ್ಮಗಳಿಗಾಗಿ ಯುಧಿಷ್ಠಿರನೇ ಇಂತಹ ಒಂದು ಪ್ರಶ್ನೆಯನ್ನು ಮಾಡಿದಾನೇನೋ ಅನ್ನುವಂತ ಇದೆ. ಸೊ ಭೀಷ್ಮ ಸೇಸ್ ಎಸ್ ದೇರ್ ಇಸ್ ಒನ್ ಸಚ್ ಗಾಡ್. ಹೌದು, ನೀನು ಕೇಳ್ತಾ ಇರುವಂತಹ ಆ ಒಬ್ಬ ಭಗವಂತ ಇದ್ದಾನೆ, ನಾನು ನಿನಗೆ ಅವನ ಬಗ್ಗೆ ಹೇಳ್ತೀನಿ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಕ್ತಿತ ಅಂತ ಹೇಳ್ತಾನೆ. ಅಂತಂದ್ರೆ ಹಿ ಈಸ್ ದಿ ಒನ್ ಹೂ ಈಸ್ ವೆರಿ ಪವಿತ್ರ. ನೀನು ಯಾರು ಸುಪ್ರೀಂ ಲಾರ್ಡ್ ಅಂತ ಕೇಳ್ತಾ ಇದೆಯಾ, ಅವನು ಯಾರು ಅಂತಂದ್ರೆ ಹಿ ಈಸ್ ವೆರಿ ಪವಿತ್ರ, ಹಿ ಈಸ್ ವೆರಿ ಸೆಕ್ರೆಡ್. ಮತ್ತು ಕೇವಲ ಅಷ್ಟು ಮಾತ್ರ ಅಲ್ಲ, ಅವನು ಮಾತ್ರ ಪವಿತ್ರ ಅಂತ ಅಲ್ಲ, ಯಾವುದೆಲ್ಲವನ್ನ ನಾವು ಇವೆಲ್ಲ ಪವಿತ್ರವಾಗಿದೆ ಅಂತ ನಾವು ನಮ್ಮ ಕಲ್ಪನೆಯಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾವುದೆಲ್ಲವನ್ನ ನಾವು ಪವಿತ್ರ ಅಂತ ಕರೀತಾ ಇದ್ದೀವಿ, ಈ ಎಲ್ಲವುಗಳು ಪವಿತ್ರವಾಗುವುದಕ್ಕೆ ಕಾರಣ ಕೂಡ ದಟ್ ಪವಿತ್ರ ಪುರುಷ. ಸೊ he himself is ಮಂಗಳಮೂರ್ತಿ and he is the God for all gods. ದೇವದೇವ. ಸೊ ದೇವತೆಗಳಿಗೆ ಅವನೇ ದೇವ, ಅವನು ಎಲ್ಲ ಜಂತುಗಳಿಗೂ ಅವನೇ ಆಧಾರ. ಅಂತಹವನು ಯಾರು ಅನ್ನುವಂತಹ ಪ್ರಶ್ನೆಯನ್ನು ನೀನು ಮಾಡಿದೆಯಲ್ಲ, he is called the Lord Vishnu. He is called Lord Vishnu. ಮತ್ತು ಕಿಂ ವಾಪ್ಯೇಕಂ ಪರಾಯಣಂ, ಎಲ್ಲರಿಗೂ ಆಶ್ರಯದಾತನಾದವನು ಯಾರು ಅನ್ನುವಂತಹದ್ದು ಅವನ ಎರಡನೇ ಪ್ರಶ್ನೆ. ಅಂಡ್ ಭೀಷ್ಮ he says ಪರಮಂ ಯೋ ಮಹತ್ತೇಜಃ ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃ ಪರಾಯಣಂ. ಇಲ್ಲಿ ಪರಾಯಣಂ, ಪರ ಅಂತಂದ್ರೆ ದಿ ಹೈಯೆಸ್ಟ್, ಸುಪೀರಿಯರ್, ಟಾಪ್ ಮೋಸ್ಟ್ ಆ ಅರ್ಥವನ್ನು ಕೊಡುತ್ತೆ. ಪರ ಅಂತಂದ್ರೆ ಬಹಳ ಶ್ರೇಷ್ಠವಾಗಿರುವಂತಹದ್ದು. ಅಂಡ್ ಅಯನಂ, ಅಯನಂ ಮೀನ್ಸ್ ಗೋಲ್, ಉದ್ದೇಶ, ಒಂದು ಗುರಿ ಅಂತ ಹೇಳ್ತೀವಲ್ಲ ಅದು. ಸೊ ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರು ಯಾರೇ ಆಗಿರಲಿ ಅವರೆಲ್ಲ ಹೊಂದಬೇಕಾಗಿರುವಂತಹದ್ದು ಯಾವುದು? ಸೊ ಎಲ್ಲರ ಮುಖ್ಯ ಉದ್ದೇಶ ಯಾವುದು, ಎಲ್ಲರ ಗುರಿ ಯಾವುದು? ಏಕೆಂತಂದ್ರೆ ಎಲ್ಲರೂ ಕೂಡ ಈ ಭೂಮಿಗೆ ಬಂದಿದ್ದೀವಿ ನಾವು. ಸೊ ನಮ್ಮೆಲ್ಲರಲ್ಲೂ ಒಂದು ಗುರಿ ಇರಬೇಕು. ಸೊ ನಾವು ಯಾಕೆ ಬಂದಿದ್ದೀವಿ, ನಾವು ಯಾರು, ನಾವೀಗ ಏನು ಮಾಡಬೇಕು, ನಮ್ಮ ಮುಂದಿನ ಉದ್ದೇಶ ಏನು? ಸೊ ಅಂತಹ ಒಂದು ಪ್ರಶ್ನೆಯನ್ನು ಮಾಡಿದ್ದಾನೆ. ಯಾರು ಅತಿ ಹೆಚ್ಚು ಕಾಂತಿಯಿಂದ ಕೂಡಿದಾನೋ, ತೇಜಸ್ಸು ಉಳ್ಳವನಾಗಿದ್ದಾನೋ, ಜೊತೆಗೆ ಈ ಕಾಂತಿ ಅಥವಾ ತೇಜಸ್ಸು ಅನ್ನುವಂತಹದ್ದನ್ನು ಅವನು ಬೇರೆ ಎಲ್ಲಿಂದನೋ ತಂದಿಲ್ಲ. ದಟ್ ಸುಪ್ರೀಂ ಲಾರ್ಡ್ ಕಾಂತಿ ಪುರುಷ ಅಂತ ಹೇಳ್ತೀವಿ. ಸೊ ಅವನಲ್ಲಿರುವಂತಹ ತೇಜಸ್ಸು ಅಥವಾ ಕಾಂತಿ ಎನ್ನುವಂತಹದನ್ನ ಅವನು ಬೇರೆ ಎಲ್ಲಿಂದಲೋ ಎರವಲು ಪಡೆದು ತನ್ನಲ್ಲಿ ಅದನ್ನ ಕಾಂತಿಯನ್ನ ತೇಜಸ್ಸನ್ನ ಇಟ್ಕೊಂಡಿಲ್ಲ. ಹಿ ಈಸ್ ದಿ ಸೋರ್ಸ್ ಆಫ್ ದಟ್ ತೇಜಸ್. ಇದರರ್ಥ ಹಿ ಈಸ್ ಸೆಲ್ಫ್ ಎಫಲ್ಜೆನ್ಸ್ ಅಂತಂದ್ರೆ ಸ್ವಯಂ ಪ್ರಕಾಶ. ಭಗವಂತನನ್ನು ನಾವು ಈ ಹೆಸರಿನಿಂದ ಕರಿತೀವಿ. ಸೊ ಭಗವಂತ ಯಾಕೆ ಅಷ್ಟೊಂದು ಕಾಂತಿ ಪುರುಷನಾಗಿದ್ದಾನೆ, ಯಾಕೆ ಅಷ್ಟೊಂದು ತೇಜೋಮಯನಾಗಿದ್ದಾನೆ ಅಂತಂದ್ರೆ, ಅವನು ಈ ಒಂದು ತೇಜಸ್ಸಿಗಾಗಿ ಎಲ್ಲೋ ಯಾರನ್ನು ಬೇಡಿ ತಂದಿರುವಂತಹದ್ದಲ್ಲ. ಹಿ ಹಿಮ್ಸೆಲ್ಫ್ ಈಸ್ ಸ್ವಯಂ ಪ್ರಕಾಶ. ಹಿ ಈಸ್ ಅ ಕಾಂತಿ ಪುರುಷ ಅಂಡ್ ಹಿ ಈಸ್ ದಿ ಗ್ರೇಟ್ ಕಂಟ್ರೋಲರ್. ತಪಃ ಅಂತಂದ್ರೆ ಈಸ್ ದಿ ಗ್ರೇಟ್ ಕಂಟ್ರೋಲರ್. ಈ ಸಂದರ್ಭದಲ್ಲಿ ತಪ ಅನ್ನುವಂತಹ ಪದಕ್ಕೆ ಕಂಟ್ರೋಲರ್, ಎಲ್ಲರನ್ನ ನಿಯಂತ್ರಿಸುವವನು ಅನ್ನುವ ಅರ್ಥ ಬರುತ್ತೆ. ಸೊ ಇಂತಹ ಪರಮೇಶ್ವರ ಈಶ್ವರನನ್ನ, ಸುಪ್ರೀಂ ಲಾರ್ಡ್ ಅನ್ನ ಯಾರು ಕೂಡ ಕಂಟ್ರೋಲ್ ಮಾಡುವವರು ಇಲ್ಲ. ಹಿ ಈಸ್ ದಟ್ ತಪಃ. ಬ್ರಹ್ಮ ಅಂತಂದ್ರೆ ಬೃಹತ್ ಅನ್ನುವಂತಹ ಅರ್ಥವನ್ನು ನಾವು ತಗೋತೀವಿ. ಬೃಹತ್ ಅಂತಂದ್ರೆ ಹೇಗೇನು, ಅದರ ಅರ್ಥ ಏನು ಅಂತಂದ್ರೆ ವೆರಿ ಬಿಗ್, ವೆರಿ ಹ್ಯೂಜ್. ನಾವು ಅನೇಕ ಸಂದರ್ಭಗಳಲ್ಲಿ ದೊಡ್ಡದಾಗಿರುವಂತಹದ್ದನ್ನ ನಾವು ವರ್ಣನೆ ಮಾಡ್ಬೇಕಾದ್ರೆ ಬೃಹದಾಕಾರವಾಗಿತ್ತು ಅಂತ ಹೇಳ್ತೀವಿ. ಸೊ ಬೃಹತ್ ಅಂತಂದ್ರೆ ವೆರಿ ಬಿಗ್ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸೊ ವೆರಿ ಬಿಗ್ ಅಂತಂದ್ರೆ ಹೌ ಬಿಗ್ ಇಟ್ ಈಸ್ ಆರ್ ಹೌ ಹ್ಯೂಜ್ ಇಟ್ ಈಸ್ ಅಂತಂದ್ರೆ ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್. ಬೇರೆ ಯಾವುದೋ ಒಂದು ಬಿಲ್ಡಿಂಗ್ ನ ತೋರಿಸ್ಬಿಟ್ಟು ಇದು ಎಷ್ಟು ದೊಡ್ಡದಾಗಿದೆ ಅಂತ ನಾವು ಹೇಳ್ಬೋದು. ಬಟ್ ಭಗವಂತನನ್ನ, ಸುಪ್ರೀಂ ಲಾರ್ಡ್ ಅನ್ನ, ಹಿ ಈಸ್ ವೆರಿ ಬಿಗ್, ಹಿ ಈಸ್ ವೆರಿ ಹ್ಯೂಜ್ ಅಂತಂದ್ರೆ ಭಗವಂತನನ್ನ ವರ್ಣನೆ ಮಾಡೋದಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ಬಿಕಾಸ್ ಬಹಳ ದೊಡ್ಡದು
ಅಂತಹದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ ಆ ದೊಡ್ಡದು ಅನ್ನೋಂತಹದ್ದು ನನ್ನ ಕಲ್ಪನೆಗೆ ಸಿಕ್ಕಿರುತ್ತೆ. ಸೊ ನನ್ನದು ಅಂತಂದರೆ ನಾನೊಬ್ಬ ಜೀವ, ನಾನೊಬ್ಬ ಅಲ್ಪಜ್ಞಾನವನ್ನು ಹೊಂದಿರುವಂತಹವನು. ನನ್ನ ಕಲ್ಪನೆಯಲ್ಲಿ ನಾನು ಯಾವುದನ್ನು ದೊಡ್ಡದು ಅಂತ ಅಂದಿರ್ತೀನಿ, ಮತ್ತೊಬ್ಬನಿಗೆ ಅದು ಬಹಳ ಚಿಕ್ಕದಾಗಿ ಕಂಡಿರುತ್ತೆ. ಅದರಿಂದ ಯಾವುದೋ ಒಂದನ್ನು ನಾನು ಕಲ್ಪನೆ ಮಾಡಿಕೊಂಡು ಭಗವಂತ ಅಂತಂದ್ರೆ ಇಷ್ಟು ಮಾತ್ರ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲಿ ದೋಷ ಇರುತ್ತೆ, ಅದು ಸತ್ಯ ಅಲ್ಲ. ಬ್ರಹ್ಮ ವಸ್ತು ಅಂತಂದಾಗ ಇಟ್ ಈಸ್ ಲಿಮಿಟ್ಲೆಸ್, ದೇರ್ ಈಸ್ ನೋ ಲಿಮಿಟ್ ಫಾರ್ ಬ್ರಹ್ಮ. ಸೊ ಬ್ರಹ್ಮ ಅಥವಾ ಬ್ರಹ್ಮ ವಸ್ತು ಅಂತಂದರೆ ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಸೊ ಇಂತಹ ಬೃಹತ್ ಬ್ರಹ್ಮವನ್ನು ಒಳಗಿನಿಂದ ಹೊರಗಿನಿಂದ ಎಲ್ಲ ಕಡೆಗಳಿಂದ ಆವರಿಸ್ಕೊಂಡಿರುವಂತಹವನು, ಹೀ ಈಸ್ ಕಾಲ್ಡ್ ದಿ ಸತ್ಯ ಪುರುಷ. ಇಂತಹವನನ್ನ ನೀನು ಹೊಂದಬೇಕು. ಯಾರು ಇಡೀ ಬ್ರಹ್ಮಾಂಡವನ್ನ ಒಳಗಿನಿಂದ ಹೊರಗಿನಿಂದ ಆವರಿಸಿಕೊಂಡು ಎಲ್ಲವೂ ಅವನೇ ಆಗಿದಾನೋ ಅಂತಹವನನ್ನ ನೀನು ಹೊಂದಬೇಕು. ಸೊ ಟು ಅಟೈನ್ ಹಿಮ್ ದಟ್ ಶುಡ್ ಬಿ ಯುವರ್ ಹೈಯೆಸ್ಟ್ ಗೋಲ್. ಅದು ಪರಮಂಯೋ ಪರಾಯಣಂ. ಸ್ತುವಂತಹ ಕಂ ಪ್ರಾಪ್ನುಯುರ್ ಮಾನವ ಶುಭಂ. ಸೊ ಯಾರನ್ನು ಕುರಿತು ನಿರಂತರವಾಗಿ ಸ್ತುತಿ ಮಾಡುವುದಾದರೆ ಮನುಷ್ಯ ಗೆಟ್ಸ್ ದಿ ಶುಭಂ. ಇಲ್ಲಿ ಶುಭಂ ಅಂತಂದ್ರೆ ಅದರ ಅರ್ಥ ಶಾಂತಿ, ನೆಮ್ಮದಿ, ತೃಪ್ತಿ ಹಾಗೂ ಸಮೃದ್ಧಿ. ಸೊ ಇದು ಅವನ ಪ್ರಶ್ನೆ ಆಗಿದೆ. ಅಂಡ್ ಭೀಷ್ಮ ಹಿ ಸೇಸ್ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತೋತ್ತಿತಃ. He is the Lord of the Lord. He is the Lord for the entire universe. ಇಡೀ ಜಗತ್ತಿಗೆ ಅವನು ಒಡೆಯ, ಜಗದೀಶ್ವರ. He is the supreme ಯಜಮಾನ, the owner of this world. ದೇವದೇವಂ ಅನಂತಂ, ದ ಎಂಡ್ಲೆಸ್ ದೇವ ಅಂತ. ಸಾಮಾನ್ಯವಾಗಿ ಯಾಕೆ ಎಂಡ್ಲೆಸ್ ದೇವ ಅಂತ ಹೇಳ್ತಾರೆ ಅಂತಂದರೆ, ದೇವತೆಗಳು ಅಂತ ಹೇಳಿದಾಗ ಒಂದು ನಿರ್ದಿಷ್ಟವಾದ ಕಾಲದವರೆಗೆ ದೇವತೆಗಳು ಇರ್ತಾರೆ. ಆಮೇಲೆ ಆ ದೇವತೆಗಳು ಅನ್ನುವಂಥದ್ದು ಆ್ಯಕ್ಚುಲಿ ಇಟ್ ಈಸ್ ಅ ಪದವಿ. ದೇವತೆಗಳು ಅಂತ ಹೇಳಿದಾಗ ಮನುಷ್ಯನಿಗಿಂತ ಉತ್ತಮವಾದ ಸ್ಥಿತಿಯನ್ನು ಹೊಂದಿರುವಂತಹವನನ್ನು ದೇವತೆ ಅಂತ ಹೇಳ್ತೀವಿ. ಒಂದು ಸಂದರ್ಭದಲ್ಲಿ ಕಠೋಪನಿಷತ್ನಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾನೆ, ನಾನು ಇಂತಹ ಒಂದು ಪದವಿಗೆ ಬರಬೇಕು ಅಂತ ಹೇಳಿ ನಾನು ಸತ್ಕರ್ಮಗಳನ್ನು ಮಾಡುವಾಗ ಅನಿತ್ಯವಾದ ವಸ್ತುಗಳನ್ನು ಉಪಯೋಗಿಸಿ ಯಾಗ ಯಜ್ಞ ಅಂತ ಮಾಡಿ ಬಹಳ ಪುಣ್ಯವನ್ನು ಸಂಪಾದನೆ ಮಾಡಿ ಈ ಯಮ ಪದವಿಗೆ ಬಂದು ನಾನು ಯಮರಾಜ ಅಂತ ಅನ್ನಿಸ್ಕೊಂಡಿದ್ದೀನಿ. ನಾನು ಯಾಗ ಯಜ್ಞ ಎಲ್ಲ ಮಾಡಿದ್ಯಾವುದು? ಅನಿತ್ಯವಾದ ವಸ್ತುಗಳಿಂದ. ಅನಿತ್ಯವಾದಂತಹ ವಸ್ತುಗಳು ಎಂದಿಗೂ ಅನಿತ್ಯವನ್ನೇ ಕೊಡುತ್ತೆ, ಅಷ್ಟೇ ಹೊತ್ತು ನಿತ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಈ ಯಮ ಪದವಿ ಅನ್ನುವಂತಹದ್ದನ್ನೇ ನಿತ್ಯ ಪದವಿ ಅಂತ ತಪ್ಪು ತಿಳಿದು ನಾನು ಆ ರೀತಿ ಅನಿತ್ಯವಾದ ವಸ್ತುಗಳಿಂದ ಯಜ್ಞವನ್ನು ಮಾಡಿ ಈ ಒಂದು ಪದವಿಗೆ ಬಂದಿದ್ದೀನಿ. ಆದರೆ ನನ್ನ ಪದವಿ ಎನ್ನುವಂತಹದ್ದು ಕೂಡ ವೆನ್ ದಟ್ ಪ್ರಲಯ ಹ್ಯಾಪನ್ಸ್ ಈವನ್ ಐ ಹ್ಯಾವ್ ಟು ಗೋ. ಆದರೆ ನಚಿಕೇತ, ನೀನು ಯಾವತ್ತೂ ಕೂಡ ಇಂತಹ ಪದವಿಯನ್ನು ನೀನು ಆಸೆನೇ ಪಡಲಿಲ್ಲ. ಸೊ ನನಗೆ ಕಂಪೇರ್ ಮಾಡಿದ್ರೆ ಯು ಆರ್ ವೆರಿ ಗ್ರೇಟ್ ಅಂತ ಹೇಳ್ತಾನೆ. ಸೊ ಹೀಗೆ ಇಲ್ಲಿ ಎಂಡ್ಲೆಸ್ ದೇವ ಅಂತಂದರೆ ದೇವತೆಗಳು ಅಂತ ಹೇಳಿದಾಗ ಅವರೆಲ್ಲ ಒಂದು ನಿರ್ದಿಷ್ಟದ ಕಾಲದವರೆಗೆ ಅವರೆಲ್ಲ ದೇವತೆಗಳಾಗಿರ್ತಾರೆ. ಆದರೆ ಹೀ ಈಸ್ ಎಂಡ್ಲೆಸ್ ದೇವ, ಹೀ ಈಸ್ ಆಲ್ವೇಸ್ ದೇವ್. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಪ್ರಲಯ ಆಯಿತು ಅಂತ ಹೇಳಿದಾಗ ಕೂಡ ಭಗವಂತ ಪುಟ್ಟ ಕೃಷ್ಣನಾಗಿ ಆಲದ ಎಲೆ ಮೇಲೆ ಬೆರಳು ಚಿತ್ತ ಮಲಗಿರ್ತಾನೆ ಅಂತಂದರೆ ಹೀ ಈಸ್ ಆಲ್ವೇಸ್ ದೇವ್. ಪ್ರಲಯ ಎಲ್ಲೆಲ್ಲಿ ಏನೂ ಇಲ್ಲ, ಆ ಏನೂ ಇಲ್ಲದೆ ಇರುವಂತಹ ಪ್ರಲಯ ನಡೆದ ನಂತರದಲ್ಲಿ ಕೂಡ ಪರಮಾತ್ಮ ಪುಟ್ಟ ಕೃಷ್ಣನಾಗಿ ಒಂದು ಆಲದ ಎಲೆಯ ಮೇಲೆ ಏನೂ ಗೊತ್ತಿಲ್ಲದೆ ಬೆರಳು ಚಿತ್ತ ಮಲಗಿರ್ತಾನೆ. ಆ ಮುಗ್ಧತೆ ಭಗವಂತನಲ್ಲಿದೆ. ಸೊ ಹೀ ಈಸ್ ಎಂಡ್ಲೆಸ್ ದೇವ. ಅಂತಹ ಎಂಡ್ಲೆಸ್ ದೇವ ಅಂತ ಹೇಳಿದಾಗ ಫಾರ್ ಹಿಮ್ ನೋ ಸಚ್ ಲಿಮಿಟೇಷನ್ಸ್. ಹೀ ಈಸ್ ಅನಂತಂ, ದೇರ್ ಈಸ್ ನೋ ಎಂಡ್ ಫಾರ್ ಹಿಮ್. ಸೊ ಹೀ ಈಸ್ ದಿ ಸುಪ್ರೀಂ ಪುರುಷ. ಹೀ ಈಸ್ ಕಾಲ್ಡ್ ಪುರುಷೋತ್ತಮ. ಸೊ ದ ಬೆಸ್ಟ್ ಅಮಾಂಗ್ ದಿ ಪುರುಷಾಸ್. ಸೊ ನಿನ್ನ ಸಹಸ್ರಾರು ನಾಮಗಳನ್ನು ಸ್ತುತಿ ಮಾಡೋದ್ರಿಂದ ನೀನು ಸದಾ ಎಚ್ಚರವಾಗಿದ್ದುಕೊಂಡು ಇಡೀ ವಿಶ್ವಕ್ಕೆ ನೀನು ಒಳ್ಳೆಯದನ್ನು ಮಾಡ್ತಾ ಇದ್ದ ಭಗವಂತ. ಯು ಆರ್ ಎವರ್ ಅಪ್. ಸೊ ಯಾರು ಅಂತಹವನು ಅಂತಂದರೆ ಹೀ ಈಸ್ ದಟ್ ಮಹಾವಿಷ್ಣು.
ಕಮರ್ಚಂತ ಪ್ರಾಪ್ನುಯುರ್ ಮಾನವ ಶುಭಂ. ಅದೇ ರೀತಿಯ ಪ್ರಶ್ನೆನೇ, ಯಾರನ್ನ ಕುರಿತು ವರ್ಷಿಪ್ ಮಾಡೋದ್ರಿಂದ, ಅರ್ಚನೆಯನ್ನು ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಮನುಷ್ಯ ಹಿ ಗೆಟ್ಸ್ ದಿ ಶುಭಂ. ಅದಕ್ಕೆ ಭೀಷ್ಮ ಹೇಳ್ತಾನೆ, ತಮೇವ ಅರ್ಚಯನ್ ನಿತ್ಯಂ ಭಕ್ತ್ಯ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ಹೇ ಪರಮಾತ್ಮ, ನಿನ್ನನ್ನೇ ಕುರಿತು ಅರ್ಚನೆ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಒಬ್ಬ ಮನುಷ್ಯ ಹಿ ರೀಚಸ್ ದಿ ಹೈಯೆಸ್ಟ್. ಮಂಗಳಕರವಾದದನ್ನು ನೀನು ಅವನಿಗೆ ಉಂಟು ಮಾಡ್ತೀಯಾ. ಸೊ ನೀನು ಅಂತಹ ಭಗವಂತನನ್ನು ನೀನು ಅರ್ಚನೆ ಮಾಡು, ಪೂಜೆ ಮಾಡು. ಮತ್ತು 5ನೇ ಪ್ರಶ್ನೆ ಮತ್ತು 6ನೇ ಪ್ರಶ್ನೆ ಒಟ್ಟಿಗೆ ಮಾಡಿದ್ದಾನೆ ಯುಧಿಷ್ಠಿರ. ಕೋಧರ್ಮ ಸರ್ವಧರ್ಮಾನಾಂ ಭವತಃ ಪರಮೋಮತಃ. ಯುಧಿಷ್ಠಿರ ಕೇಳ್ತಾ ಇದ್ದಾನೆ, ಹೇ ಪಿತಾಮಹ, ನಿನ್ನ ಪ್ರಕಾರ ಅಕಾರ್ಡಿಂಗ್ ಟು ಯುವರ್ ಒಪಿನಿಯನ್, ನನಗೆ ಗೊತ್ತಿಲ್ಲ, ಸೊ ಅಕಾರ್ಡಿಂಗ್ ಟು ಯುವರ್ ಒಪಿನಿಯನ್ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದ ಧರ್ಮ ಯಾವುದು? ಅಂಡ್ ದ 6th ಕ್ವಶನ್, ಕಿಂ ಜಪನ್ ಮುಚ್ಚತೆ ಜಂತುರ್ ಜನ್ಮ ಸಂಸಾರ ಬಂಧನ. ಇಲ್ಲಿ ಜಂತು ಅಂತ ಕರೆದಿರುವಂತಹದ್ದು ನಮ್ಮ ಜೀವಗಳನ್ನು ಅಥವಾ ನಾವು ಮನುಷ್ಯರುಗಳನ್ನು. ಆಕ್ಚುಯಲ್ ಮೀನಿಂಗ್ ಆಫ್ ಜಂತು ಅಂತಂದರೆ ಯಾವುದೆಲ್ಲವೂ ಈ ಸೃಷ್ಟಿಯಲ್ಲಿ ಜನ್ಮ ಅಂತ ಹೇಳಿ ಪಡ್ಕೊಂಡು ಬಂದಿದೆ, ದೇ ಆರ್ ಕಾಲ್ಡ್ ದಿ ಜಂತುಸ್. ಈ ಸಂದರ್ಭದಲ್ಲಿ ಯುಧಿಷ್ಠಿರ ಕೇಳ್ತಾ ಇರುವಂತಹದ್ದು ಜೀವನನ್ನ ಕುರಿತು ಕೇಳ್ತಾ ಇದ್ದಾನೆ. ಪ್ರಶ್ನೆ, ಯಾರನ್ನ ಕುರಿತು ಜಪ ಮಾಡೋದ್ರಿಂದ ಒಬ್ಬ ಜೀವ ಈ ಒಂದು ಸಂಸಾರ ಬಂಧನದಿಂದ ಅವನು ತಪ್ಪಿಸ್ಕೋಬಹುದು? ಸೊ ಎರಡೂ ಪ್ರಶ್ನೆಗಳಿಗೆ ಇಲ್ಲಿ ಒಟ್ಟಿಗೆ ಉತ್ತರವನ್ನು ಕೊಡ್ತಾನೆ ಭೀಷ್ಮ ಪಿತಾಮಹ. ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿಗೋ ಭವೇತ್. ದ ಗ್ರೇಟೆಸ್ಟ್ ಧರ್ಮ ಯಾವುದು ಅಂತ ಕೇಳ್ತಾ ಇದೆಯಪ್ಪ ನೀನು. ಸೊ ಫಾರ್ ದಿಸ್ ಯು ನೀಡ್ ಟು ನೋ, ನೀನು ತಿಳ್ಕೊಳ್ಳೇಬೇಕು, ಈ ಒಂದು ಸತ್ಯವನ್ನು ನೀನು ತಿಳ್ಕೋಬೇಕು. ದ ಸುಪ್ರೀಂ ಲಾರ್ಡ್, ಅವನನ್ನು ನಾವು ವಿಷ್ಣು ಅಂತ ಹೇಳಿದಾಗ, ದಟ್ ವಿಷ್ಣು, ಅವನಿಗೆ ದೆರ್ ಈಸ್ ನೋ ಬಿಗಿನಿಂಗ್, ಆದಿ ಎನ್ನುವಂತಹದ್ದು ಇಲ್ಲ, ಅನಾದಿ, ದೆರ್ ಈಸ್ ನೋ ಬಿಗಿನಿಂಗ್ ಫಾರ್ ಹಿಮ್. ಇದನ್ನ ಆದಿ ಅಂತ ಹೇಳ್ತಾರೆ. ಅಂಡ್ ಆದಿ ಅಂತಂದ್ರೆ ಪ್ರಾರಂಭ ಅನ್ನುವಂತಹ ಅರ್ಥ ಕೂಡ ಇದೆ. ಸೊ ಭಗವಂತ ವಿಷ್ಣು ಅಂತ ಹೇಳಿದಾಗ ದೆರ್ ಈಸ್ ನೋ ಪ್ರಾರಂಭ ಫಾರ್ ಹಿಮ್. ಯಾಕೆ ಅಂತಂದ್ರೆ ಯಾವುದೋ ಒಂದು ವಸ್ತುವನ್ನು ನಾವು ತೋರಿಸ್ಬಿಟ್ಟು ಇದು ಇಲ್ಲಿದೆ ಅಂತ ನಾವು ಹೇಳಿದಾಗ ಅದು ಕಾಲ, ವಸ್ತು ಮತ್ತು ದೇಶ ಅಂತ ಹೇಳಿ ಆ ವ್ಯಾಪ್ತಿಯ ಒಳಗಡೆ ಬಂದಿರುವಂತಹದ್ದು. ಈ ಕಾಲ, ವಸ್ತು, ದೇಶ ಅನ್ನುವಂತಹದ್ದು ಕೂಡ ಇಂಪರ್ಮನೆಂಟ್ ಇನ್ ನೇಚರ್. ಅದು ಕೂಡ ಎಂದೋ ಒಂದು ದಿನ ನಾಶವಾಗಿ ಹೋಗುವಂತಹದ್ದು. ಇಟ್ ಈಸ್ ನಾಟ್ ಶಾಶ್ವತ. ಸೊ ಯಾವುದೋ ಒಂದು ಇಲ್ಲಿದೆ ಅಂತಂದ್ರೆ ಅದರ ಅರ್ಥ ಇಲ್ಲಿವರೆಗೆ ಅದು ಇರಲಿಲ್ಲ, ಈಗ ಬಂದಿದೆ. ಸೊ ಈಗ ಅನ್ನುವಂತಹದ್ದು ಟೈಮ್, ಇದು ಅನ್ನುವಂತಹದ್ದು ಒಂದು ವಸ್ತು. ಈಗ ಇಲ್ಲಿದೆ, ಮುಂದೆ ಗೊತ್ತಿಲ್ಲ ಏನಾಗುತ್ತೆ. ಸೊ ಈಗ ಇಲ್ಲಿದೆ, ಮುಂದೆ ಗೊತ್ತಿಲ್ಲ. ಸೊ ಹೀಗೆ ಈ ಕಾಲ, ವಸ್ತು, ದೇಶ ಅನ್ನುವಂತಹದ್ದು ಕೂಡ ಒಂದು ಸೀಮಿತದ ಅವಧಿಯವರೆಗೆ ಮಾತ್ರ ಇರುವಂತಹದ್ದು. ಅದು ಕೂಡ ಇಟ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಅದರಿಂದ ನಿಜವಾದ ವಸ್ತು ಯಾವುದು ಸದಾ ಇರುತ್ತೆ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆತ್ಮವಸ್ತು, ಪರಮಾತ್ಮ ವಸ್ತು. ಭಗವಂತ ಒಬ್ಬನನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲವೂ ಕೂಡ ಅಶಾಶ್ವತ, ಅವೆಲ್ಲ ನಾಶವನ್ನು ಹೊಂದುವಂತಹದ್ದು. ಸೊ ದಿಸ್ ವಿಷ್ಣು ಈಸ್ ನಾಟ್ ಲೈಕ್ ದಟ್. ವಿಷ್ಣು ಅಂತ ಹೇಳಿದಾಗ ಹಿ ಈಸ್ ನಾಟ್ ಲೈಕ್ ದಟ್. ಹಿ ಈಸ್ ಎ ಆತ್ಮವಸ್ತು. ವಿಷ್ಣು ಈಸ್ ಎ ಪರಮಾತ್ಮ ವಸ್ತು. ಸೊ ಫಾರ್ ದಿಸ್ ಪರಮಾತ್ಮ, ಫಾರ್ ದಿಸ್ ವಿಷ್ಣು, there is no prarambha, there is no adi, and there is no nidanam. ನಿಧನಂ ಅಂತಂದ್ರೆ ಇಲ್ಲಿ ಅಂತ್ಯ, there is no end for him. ಸೊ ಪ್ರಾರಂಭನೂ ಇಲ್ಲ, ಎಂಡೂ ಇಲ್ಲ. ಹಾಗಾದ್ರೆ ಯಾವಾಗ ಬಂದ ಅನ್ನುವಂತಹ ಪ್ರಶ್ನೆನೇ ತಪ್ಪು. ಭಗವಂತ ಅಂತ ಹೇಳಿದಾಗ he is ever there, ಅವನು ಸದಾ ಇರುವಂತಹವನು. ಸೊ ಈ ಒಂದು ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ ಕಾರಣದಿಂದ ಮನುಷ್ಯ he goes beyond ಸಂಸಾರ. ಅಗೇನ್ ಸಂಸಾರ ಅಂತಂದ್ರೆ ಇಟ್ ಈಸ್ ನಾಟ್ ಹಸ್ಬೆಂಡ್, ವೈಫ್ ಅಂಡ್ ಒನ್ ಫ್ಯಾಮಿಲಿ, ಒಂದು ಮನೆ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಆ ಅರ್ಥ ಅಲ್ಲ. ಸಂಸಾರ ಅಂತಂದ್ರೆ ಅಟ್ಯಾಚ್ಮೆಂಟ್ಸ್. ನಾವು ಯಾವುದಕ್ಕೆಲ್ಲ ಅಂಟ್ಕೋತಾ ಇದೀವಿ, ಇದು ನಂದು, ಅದು ನಂದು, ಅದು ನನ್ನ ಊರು, ಇದು ನಿನ್ನ ಊರು, ಹೀಗೆ ನಾವು ಎಲ್ಲವುಗಳಿಗೆ ಅಂಟ್ಕೋತಾ ಹೋಗ್ತೀವಲ್ಲ, ಅದು ಯಾವುದು ಕೂಡ ನಮಗೆ
ಪರ್ಮನೆಂಟ್ ಸುಖವನ್ನು ಕೊಡೋದಿಲ್ಲ. ನಾವು ಯಾವುದೆಲ್ಲವನ್ನ ನನ್ನದು ನನ್ನವರು ಅಂತ ಅಂದ್ಕೊಂಡಿರ್ತೀವಿ, ಅವರೆಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಥವಾ ನಾವು ಕೂಡ ಅವ್ರನ್ನ ಬಿಟ್ಟು ಹೋಗುವಂತಹವರು. ಆದ್ದರಿಂದ ಸಂಸಾರ ಅಂತಂದರೆ ಅಟ್ಯಾಚ್ಮೆಂಟ್ಸ್. ಸೊ ಈ ಒಂದು ಸತ್ಯ, ಭಗವಂತ ಮಾತ್ರ ಶಾಶ್ವತ ಅನ್ನುವಂತಹ ಸತ್ಯವನ್ನು ಯಾರು ತಿಳ್ಕೊತಾನೆ ಅವನು ಹಿ ಗೋಸ್ ಬಿಯಾಂಡ್ ದಿಸ್ ಸಂಸಾರ. ಸೊ ದಟ್ ಪರಮಾತ್ಮ, ಹಿ ಈಸ್ ಅ ಲೋಕಾಧ್ಯಕ್ಷ, ಹಿ ಈಸ್ ದಿ ನೋವರ್ ಆಫ್ ದಿಸ್ ವರ್ಲ್ಡ್. ಈ ಒಂದು ಜಗತ್ತಿನ ಬಗ್ಗೆ ಜ್ಞಾನವನ್ನು ಹೊಂದಿರುವಂತಹವನು. ಸೊ ಈ ಸುಪ್ರೀಂ ಲಾರ್ಡ್ ಮಹಾವಿಷ್ಣು, ಹಿ ಈಸ್ ದಿ ಸೋರ್ಸ್ ಆಫ್ ದಿಸ್ ಕ್ರಿಯೇಷನ್, ಹಿ ಈಸ್ ದಿ ಕಾರಣ ಪುರುಷ, ಹಿ ಸೃಷ್ಟಿ ಕಾರಣಂ ಸ್ಥಿತಿ ಕಾರಣಂ. ಸೊ ಹೀಗೆ ಈ ಒಂದು ಸೃಷ್ಟಿಯನ್ನು ರಕ್ಷಿಸಿ ಪೋಷಣೆ ಮಾಡ್ತಾ ಇರೋವಂಥವನು ಕೂಡ ಅವನೇ. ಇನ್ನು ಮುಂದೆ ಈ ಸೃಷ್ಟಿಯ ಅಗತ್ಯ ಇಲ್ಲ. ಯಾವ ಕಾರಣಕ್ಕಾಗಿ ಈ ಒಂದು ಜಗತ್ತು ಅನ್ನುವಂತಹದ್ದನ್ನು ನಾನು ನಿರ್ಮಾಣ ಮಾಡಿದ್ದೀನಿ ಅದೆಲ್ಲ ಆಗಿ ಹೋಗಿದೆ, ಅದು ಅದರ ಕೆಲಸವನ್ನು ಮಾಡಿದೆ ಅಂತಂದಮೇಲೆ ಜಗತ್ತು ಈಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದಾಗ ಪ್ರಲಯ ಅಂತ ಹೇಳಿ ಅದನ್ನು ಕೂಡ ಅವನು ತನ್ನೊಳಗೆ ತಾನು ತಗೋತಾನೆ. ದಿಸ್ ಇಸ್ ಕಾಲ್ಡ್ ಡಿಸಲ್ಯೂಷನ್ ಅಂತ ಹೇಳ್ತಾರೆ. ಅಂತಂದರೆ ಪ್ರಲಯ ಅಂತಂದಾಗ ಎಲ್ಲವುಗಳು ಅವನೊಳಗಡೆ ಹೋಗುವಂಥದ್ದು. ಲಯ ಅಂತಂದರೆ ಆ್ಯಕ್ಚುಲಾಗಿ ನಾಶ. ಅದಕ್ಕೆ ಇಲ್ಲಿ ಪ್ರಲಯ ಅಂತಂದರೆ, ಅಂತಂದ್ರೆ ಏನು ಅಂತಂದರೆ ಪ್ರಜ್ವಲ. ಯಾವುದು ಪ್ರಜ್ವಲ? ಭಗವಂತ ಎಲ್ಲಿ ಹೋಗ್ತಾ ಇದೆ? ಭಗವಂತನ ಒಳಗೆ ಹೋಗ್ತಾ ಇದೆ. ಭಗವಂತನ ಒಳಗೆ ಹೋಗ್ತಾ ಇದೆ ಅಂತಂದಾಗ ಅದು ನಾಶ ಅಲ್ಲ, ಅದು ಭಗವಂತನ ಸಂರಕ್ಷಣೆಯಲ್ಲಿ ಅದು ಇರುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಪ್ರಲಯ. ಹೀಗೆ ಯುಧಿಷ್ಠಿರ ಕೇಳಿದಂತಹ 6 ಪ್ರಶ್ನೆಗಳಿಗೆ ಭೀಷ್ಮ ಪಿತಾಮಹ ಉತ್ತರವನ್ನು ಕೊಡ್ತಾನೆ. ಇದಾದ ನಂತರದಲ್ಲಿ ಭಗವಂತನ ಸಹಸ್ರನಾಮಗಳನ್ನು ಕೂಡ ವರ್ಣನೆ ಮಾಡ್ತಾನೆ. ಪ್ರತಿ ನಾಮದ ಹಿಂದೆ ಇರುವಂತಹ ಭಗವಂತನ ಮಹಿಮೆ, ಶಕ್ತಿ, ಲೀಲೆಗಳನ್ನು ಅವನು ಯುಧಿಷ್ಠಿರನಿಗೆ ಹೇಳ್ತಾನೆ. ಮತ್ತು ಇದೆಲ್ಲ ಬಹಳ ಶಕ್ತಿ, ಮಹಿಮೆ, ಆ ಲೀಲೆ ಎಲ್ಲ ಅಲ್ಲಿರೋದ್ರಿಂದ ಭೀಷ್ಮ ಪಿತಾಮಹ ಯುಧಿಷ್ಠಿರನಿಗೆ ಹೇಳ್ತಾನೆ, ಗಮನವಿಟ್ಟು ಕೇಳಿಸ್ಕೊ, ಸ್ವಲ್ಪನೂ ನೀನು ಎಚ್ಚರ ತಪ್ಪಬೇಡ. ಯಾಕೆಂತಂದರೆ ಇದರದ್ದೆಲ್ಲ ಮತ್ತೆ ಮತ್ತೆ ಸಿಗೋದಿಲ್ಲ. ಸೊ ಇದೆಲ್ಲ ನೀನು ತಿಳ್ಕೊಳ್ಳೋದ್ರಿಂದ ಮೋಕ್ಷ ಈಸ್ ಗ್ಯಾರಂಟಿ ಅಂತಂದರೆ ಪರಮಜ್ಞಾನ ಈಸ್ ಗ್ಯಾರಂಟಿ. ಸೊ ಹಾಗಾಗಿ ಅವನು ಹೇಳ್ತಾನೆ, ಈ ಸಹಸ್ರನಾಮವನ್ನು ವಿಷ್ಣು ಸಹಸ್ರನಾಮ ಅಂತ ಹೇಳಿ ಭಗವಾನ್ ವೇದವ್ಯಾಸರು ಮಹಾಭಾರತದ ಮೂಲಕ ಇದನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸೊ ಪರಮಾತ್ಮನ ಈ ಎಲ್ಲ ಗುಣವಿಶೇಷಗಳನ್ನು, ಮಹಿಮೆಯನ್ನು, ಲೀಲೆಯನ್ನು ಒಂದು ಹಂತದವರೆಗೆ ಇಟ್ ಇಸ್ ಪಾಸಿಬಲ್ ಟು ಡಿಸ್ಕ್ರೈಬ್. ಬಟ್ ಒಂದು ಭಗವಂತನ ಒಂದು ನಾಮವನ್ನು ನಾವು ತಿಳ್ಕೋಬೇಕು ಅಂತಂದರೆ ಬಹುಶಃ 1-2 ಗಂಟೆಗಳೇ ಬೇಕಾಗುತ್ತೆ. ಅಂಥದ್ರಲ್ಲಿ ಸಹಸ್ರಾರು ನಾಮಗಳನ್ನು ಭಗವಂತ ಹೊಂದಿದ್ದಾನೆ ಎಂದಾಗ ಅದನ್ನು ಅಷ್ಟು ಸುಲಭವಾಗಿ ಸುಲಭ ಸಾಧ್ಯ ಅಲ್ಲ. ಅದನ್ನು ಇಲ್ಲಿ ಅವನ ಹೆಸರುಗಳು ಅನ್ನುವಂತಹದ್ದು ಕೇವಲ ಸಹಸ್ರನಾಮಕ್ಕೆ ಮಾತ್ರ ಲಿಮಿಟ್ ಅಲ್ಲ, ಹಿ ಈಸ್ ಬಿಯಾಂಡ್. ಎಲ್ಲವುಗಳು ಅವನೇ ಆಗಿದ್ದಾನೆ. ಸೊ ಸಹಸ್ರ ಅನ್ನುವಂತಹದ್ದು ನಮ್ಮ ನಿಲುವಿಗೆ ಅದು ಸಿಕ್ಕಲಿ ಅಂತ ಹೇಳಿ ಭಗವಂತನಿಗೆ 1000 ನಾಮಗಳು ಅಂತ ಹೇಳ್ತೀವಿ. ಬಟ್ ಭಗವಂತ ಈಸ್ ಎವ್ರಿಥಿಂಗ್ ಅಂತ ಹೇಳಿದಾಗ ಅಲ್ಲಿ ಅದನ್ನು ಸಂಖ್ಯೆಯ ಮೂಲಕ ಗುರುತಿಸೋದಕ್ಕೆ ಆಗೋದಿಲ್ಲ. ಸೊ ಇಷ್ಟೊಂದು ಮಹಿಮೆಗಳಿಂದ ತುಂಬಿರುವಂತಹ ಈ ಒಂದು ಶ್ರೀ ವಿಷ್ಣು ಸಹಸ್ರನಾಮ, ಇದರ ಒಂದು ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಪ್ರಯತ್ನ. ಇಲ್ಲಿ ಪರಿಚಯವೇ ಸುಮಾರು 1 ಗಂಟೆ 13 ನಿಮಿಷ ಆಗಿದೆ. ಇನ್ನು ನಾವು ನಾಮಕ್ಕೆ ಎಂಟರ್ ಆಗ್ತೀವಿ ಅಂತಂದರೆ ಮತ್ತಷ್ಟು ಸಮಯ ಬೇಕಾಗುತ್ತೆ. ಈಗ ನಮಗೆ ಸಿಕ್ಕಿರುವಂತಹದ್ದು 1 ಗಂಟೆಗಳ ಅವಕಾಶ. ಸೊ ಭಗವಂತ ಅವನ ಅನುಗ್ರಹ ಇದ್ದರೆ ಮತ್ತೆ ನಾವೆಲ್ಲ ಒಟ್ಟಿಗೆ ಸೇರೋಣ, ಮತ್ತಷ್ಟು ಚರ್ಚೆ ಮಾಡೋಣ ಅಂತ ಹೇಳಿ ಇದನ್ನು ಇಲ್ಲಿ ಒಂದು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡುತ್ತಿದ್ದೀವಿ. ಮತ್ತು ನಮಗೆ ಈ ದಿನ ಇಲ್ಲಿ ಒಂದು ಭಗವಂತನ ನಾಮಸ್ಮರಣೆಯ ವಿಚಾರವಾಗಿ ಒಂದು ಸತ್ಸಂಗಕ್ಕೆ ಭಾಗಿಯಾಗೋದಕ್ಕೆ, ಒಂದು ಸೇವೆಗೆ ಅವಕಾಶ ಕೊಟ್ಟಂತಹ ಶ್ರೀನಿವಾಸ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು, ಅವರೆಲ್ಲರಿಗೂ ನನ್ನ ನಮನಗಳು. ಹಾಗೂ ಮುಖ್ಯವಾಗಿ ಕ್ಷಮಾ ಮೇಡಮ್ ಅವರು ಕೂಡ ಆಸಕ್ತಿಯನ್ನು ವಹಿಸಿ ನನಗೆ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಇಷ್ಟು ಹೇಳಿ ಒಂದು ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಕ್ಷೇತ್ರಪಾಲಕ ಅಂತಂದರೆ ಶ್ರೀನಿವಾಸ
ಭಗವಂತನ ಶ್ರೀನಿವಾಸನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.